ನಮಸ್ಕಾರ. ಇಂದಿನ ಸಾಧನಾ ಸಂಹಿತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆಗೆ ಇವತ್ತು ಅನುಪಮ ಮತ್ತು ಬ್ರದರ್ ಅಜಿತ್ ಇದ್ದಾರೆ. ನನ್ನ ಹೆಸರು ಗೀತಾ ಅಂತ. ಸಾಧನಾ ಸಂಹಿತೆಯಿಂದ ನಿಮ್ಮ ಅಭ್ಯಾಸಕ್ಕೆ ತುಂಬ ಗಾಢವಾಗಿ ಹೋಗಲು ಉಪಯೋಗ ಆಗಿದೆ ಅಂತಂದು ನಾವು ಭಾವಿಸ್ತೀವಿ. ಇಂದು ಸಂಚಿಕೆ 6. ಈ ಒಂದು ಹಂತಕ್ಕೆ ಬರಲಿಕ್ಕೆ ನಿಮ್ಮ ಎಲ್ಲ ಪ್ರತಿಕ್ರಿಯೆ ಮತ್ತು ನಿಮ್ಮ ಪ್ರೋತ್ಸಾಹದಿಂದಲೇ ಸಾಧ್ಯವಾಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರ ವಂದನೆಗಳು. ಇಂದಿನ ಸಂಚಿಕೆಯ ವಿಷಯ ಜೀವನದ ಗುರಿ. ಜೀವನದ ಗುರಿ ಈ ವಿಷಯ ಒಂದು ತುಂಬ ಮಹತ್ವವಾದದ್ದು ಮತ್ತು ಆಸಕ್ತಿ ಉಳ್ಳ ಒಂದು ವಿಷಯ. ನಾವು ಈ ವಿಷಯವನ್ನು ತಗೊಂಡಾಗ ಅನೇಕರ ಜೊತೆಗೆ ನಾವು ಈ ವಿಷಯದ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಜೀವನದ ಗುರಿ ಏನು ಅಂತ ನಮಗೆ ಒಳ್ಳೆ ತುಂಬ ಉಪಯೋಗವಾಗುವಂಥ ಒಂದು ಉತ್ತರಗಳನ್ನು ಬಂತು. ಈ ಒಂದು ನಾವು ಸರ್ವೆ ಮಾಡಬೇಕಾದ್ರೆ ನಾವು 3 ಜನನೂ ಈ ಸರ್ವೆ ಮಾಡಿದ್ದೀವಿ. ಅದರಲ್ಲಿ ಸಿಸ್ಟರ್ ಅನುಪಮ ಅವರೇ, ನೀವು ಈ ಸರ್ವೆ ಮಾಡಿದ್ದೀರಾ. ಸೊ ನಿಮ್ಮ ಅನುಭವ ಏನಿತ್ತು? ಜೀವನದ ಗುರಿ ಬಗ್ಗೆ ನಾವು ಮಾಡಿದ ಒಂದು ಅನೌಪಚಾರಿಕ ಸಮೀಕ್ಷೆ ಇದೆ. ಅದರ ಪ್ರಕಾರ ನಮಗೆ ಗೊತ್ತಾಗಿರೋದೇನಂತಂದರೆ, ಸುಮಾರಷ್ಟು ಜನರು ಕುಟುಂಬ ಮತ್ತು ಸಂಬಂಧ ಇದರ ಮೇಲೆ ಭಾಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಆಮೇಲೆ ವೃತ್ತಿ ಜೀವನದಲ್ಲಿ ಯಶಸ್ಸು, ಅದಾದ ಮೇಲೆ ಆರ್ಥಿಕ ಸ್ವಾವಲಂಬನೆ ಅಥವಾ ಆರ್ಥಿಕ ಯಶಸ್ಸು ಇದ್ರ ಬಗ್ಗೆ ಭಾಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದಾದ ಮೇಲೆ ಒಂದು 20% ಜನರು ಮಾತ್ರ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಬಗ್ಗೆ ಅವರು ಹೇಳಿದ್ದಾರೆ. ಅಂದರೆ ಅದು ತಮ್ಮ ಗುರಿ ಅಂತ ಹೇಳಿದ್ದಾರೆ. ಸಿಸ್ಟರ್ ಅನುಪಮ, ನೀವು ಹೇಳಿದ್ರಿ 80% ಜನರ ಒಂದು ಉತ್ತರ ಏನಿತ್ತು ಅಂತಂದರೆ ರಿಲೇಷನ್ಶಿಪ್, ಸಂಬಂಧಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಅಂದರೆ ಅನೇಕರು ತಂದೆ ತಾಯಿಗಳನ್ನು ನೋಡ್ಕೊಳ್ಬೇಕು ಅಂತ ಅವ್ರದ್ದೊಂದು ಇಚ್ಛೆ ಇದೆ. ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡಿಸೋದು, ಫ್ಯಾಮಿಲಿಯಲ್ಲಿ ಒಂದು ಫೈನಾನ್ಷಿಯಲ್ ಸ್ಟ್ರೆಂತ್ ತರೋದು. ಇದು ಕರ್ತವ್ಯನ ಅಥವಾ ಗುರಿ ಅಂತ ಅನಿಸ್ಕೊಳುತ್ತಾ? ಯಾಕಂತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು, ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು, ಇವೆಲ್ಲ ಆ್ಯಕ್ಚುಲಿ ನೋಡೋಕೆ ಹೋದರೆ ಪ್ರೇಮದಿಂದ ನಿಭಾಯಿಸಲ್ಪಡುವ ಕರ್ತವ್ಯಗಳಲ್ವ ಇವೆಲ್ಲ. ಇದು ಗುರಿ ಅನಿಸ್ಕೊಳುತ್ತಾ? ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋ ಅಗತ್ಯ ಇದೆ ಅಂತ ಕಾಣಿಸುತ್ತೆ. ಜೊತೆಗೆ ಮತ್ತೊಂದು ಆಸಕ್ತಿದಾಯಕ ವಿಷಯ ಅಂತಂದರೆ, ನಾವು ಇತಿಹಾಸದಲ್ಲಿ ಹಿಂತಿರುಗಿ ನೋಡಿದಾಗ ಸುಮಾರಷ್ಟು ಸಾಮ್ರಾಜ್ಯಗಳು ಆಗೋದ್ವು. ಎಷ್ಟೋ ಜನ ಸಾಮ್ರಾಟರು ಬಂದು ಹೋದರು. ಅವರು ಅಧಿಕಾರ ಗಳಿಸಿದರು, ಸಂಪತ್ತು ಗಳಿಸಿದರು, ಕೀರ್ತಿಯನ್ನು ಗಳಿಸಿದರು. ಆದರೆ ಅದೆಲ್ಲ ಎಷ್ಟು ಕಾಲ ಉಳಿಯಿತು ಅಂತ ಅನಿಸುತ್ತೆ ನಮಗೆಲ್ಲ? ಹೆಚ್ಚಂದರೆ ಒಂದು 100 ವರ್ಷ ಇರ್ಬೋದು ಅಷ್ಟೇ. ಅದಾದ ನಂತರ ಏನಾಯಿತು? ಸಾಮ್ರಾಜ್ಯಗಳು ಅವನತಿ ಹೊಂದಿದ್ವು, ಸಾಮ್ರಾಟರು ಹೋಗ್ಬಿಟ್ರು. ಸೊ ಇದೆಲ್ಲ ನೋಡಿದ್ರೆ ನಾವು ಎಷ್ಟೇ ಅಧಿಕಾರ ಇರಲಿ, ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಕೀರ್ತಿ ಇರಲಿ, ಅದು ತುಂಬ ಅಶಾಶ್ವತ ಅನಿಸ್ಬಿಡುತ್ತೇನೋ ಅಂತ ನನಗನ್ಸೋದು. ಹೌದು, ಇದನ್ನ ಕೇಳಿದಾಗ ನನಗೆ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ, ಯಕ್ಷ ಪ್ರಶ್ನೆ ಸನ್ನಿವೇಶ. ನಿಮಗೆ ಇದ್ರ ಬಗ್ಗೆ ಕೇಳಿರ್ಬೋದು ನೀವು. ಅದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ ಕೇಸ್ ನೀವು ಕೇಳಿಲ್ಲ ಅಂತಂದರೆ. ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋಗಿರ್ತಾರೆ. 12 ವರ್ಷ ವನವಾಸ ಮುಗ್ದಿರುತ್ತೆ ಅವ್ರಿಗೆ. ಅವರು ಅಜ್ಞಾತವಾಸದ ತಯಾರಿ ಮಾಡ್ತಾ ಇರ್ತಾರೆ. ಸೊ ಕಾಡಲ್ಲಿ ಅವರು ಹೋಗ್ತಾ ಇರಬೇಕಾದ್ರೆ ಯುಧಿಷ್ಠಿರನಿಗೆ ಬಾಯಾರಿಕೆ ಆಗುತ್ತೆ. ಸೊ ಆತ ಅವನ ಸಹೋದರರಿಗೆ ಹೇಳ್ತಾನೆ, ಸ್ವಲ್ಪ ಎಲ್ಲಾದರೂ ನೀರಿನ ವ್ಯವಸ್ಥೆ ಮಾಡ್ತೀರಪ್ಪ ಅಂತೇಳಿ. ಸೊ ನಮ್ಮ ನಕುಲ ಮರ ಹತ್ಬಿಟ್ಟು ಸ್ವಲ್ಪ ನೋಡ್ತಾನೆ. ಸೊ ನೋಡಿದಾಗ ಒಂದು ಕೆರೆ ಕಾಣಿಸುತ್ತೆ ಅವನಿಗೆ. ಸೊ ಅವನು ಇಮಿಡಿಯೇಟ್ಲಿ ಅಲ್ಲಿ ಹೋಗ್ತಾನೆ. ಅವನು ದಂಡಿರ್ತಾನೆ. ಸೊ ಅಲ್ಲಿ ಹೋಗ್ತಾನೆ. ಬಹಳ ಸುಂದರವಾದ ಒಂದು ಸ್ಥಳ, ಕೆರೆ ಇದೆ, ಫ್ರೆಶ್ ಆಗಿ ನೀರಿದೆ. ಕುಡಿಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಶಬ್ದ ಕೇಳಿಸುತ್ತೆ ಅವನಿಗೆ, ಒಂದು ಧ್ವನಿ ಕೇಳಿಸುತ್ತೆ, ತಡೀಲಿ ಅಂಥೇಳಿ. ನಾನು ಇದು ಕೆರೆ ನಂದು, ಈ ನೀರು ಕುಡಿಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಹೇಳಬೇಕು, ಇಲ್ಲಾಂದರೆ ಈ ನೀರು ವಿಷ ಆಗುತ್ತೆ ಅಂತ. ತಿರುಗಿ ನೋಡ್ತಾನೆ, ಅಲ್ಲೊಂದು ಕೊಕ್ಕರೆ ಇದೆ. ಕೊಕ್ಕರೆ ಮಾತ್ರ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ ಅವನು. ಸೊ ನೀರು ಕುಡಿಲಿಕ್ಕೆ ಹೋಗ್ತಾನೆ. ಆ್ಯಂಡ್ ಆ ಕೊಕ್ಕರೆ ಹೇಳಿದ ಹಾಗೆ ಅದು ವಿಷ ಆಗಿಬಿಟ್ಟು ಅವನು ಸತ್ತೋಗ್ಬಿಡ್ತಾನೆ. ಎಷ್ಟೊತ್ತಾದರೂ ನಕುಲ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಸಹದೇವನು ಹೋಗ್ತಾನೆ. ಅವನದು ಅದೇ ಕಥೆ ಆಗುತ್ತೆ. ಅವನು ಹೋಗ್ತಾನೆ, ಸೇಮ್ ಥಿಂಗ್. ಕೊಕ್ಕರೆ ಅವನಿಗೆ ಒಂದು ವಾರ್ನಿಂಗ್ ಕೊಡುತ್ತೆ. ಅವನು ಇಗ್ನೋರ್ ಮಾಡ್ತಾನೆ, ಅವನು ಸಾಯ್ತಾನೆ. ದೆನ್ ಹಿಂದೆ ಅರ್ಜುನ, ಭೀಮ ಇವರೆಲ್ಲ ಹೋಗ್ತಾರೆ. ಎಷ್ಟೊತ್ತಾದರೂ ಯಾರು ಬರಲಿಲ್ವಲ್ಲ ಅಂಥೇಳಿ ಅಲ್ಟಿಮೇಟ್ಲಿ ಯುಧಿಷ್ಠಿರ ಸ್ವತಃ ತಾನೇ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ನೋಡ್ತಾನೆ, ಆಲ್ ದಿ ಬ್ರದರ್ಸ್ ಎಲ್ಲ ಪಾಪ ಸತ್ತು ಹೋಗಿದ್ದಾರೆ. ಆ್ಯಂಡ್ ಕೊಕ್ಕರೆ ಇದೆ ಅಲ್ಲಿ. ಆ ಕೊಕ್ಕರೆ ಅವನಿಗೂ ಅದೇ ಪ್ರಶ್ನೆ ಕೇಳುತ್ತೆ, ಈ ನೀರು ಕುಡಿಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಸೊ ಯುಧಿಷ್ಠಿರ ಒಬ್ಬ ಬ್ಯಾಲೆನ್ಸ್ಡ್ ಪರ್ಸನ್ ಆ್ಯಂಡ್
ಅವನ ಬಗ್ಗೆ ಎಲ್ರಿಗೂ ಗೊತ್ತು, ಒಬ್ಬ ಶ್ರೇಷ್ಠ ಮನುಷ್ಯ. ಸೊ ಅವನು ತಾಳ್ಮೆಯಿಂದ ಒಂದು ಈಸ್ ಅ ವೈಸ್ ಪರ್ಸನ್. ಸೊ ಅವನು ಹೇಳ್ತಾನೆ, ಆಯಿತು ಏನು ನಿನ್ನ ಪ್ರಶ್ನೆ ಅಂತ. ಸೊ ಆವಾಗ ಈ ಕೊಕ್ರೆ ಅವನಿಗೆ ಆ್ಯಕ್ಚುಲಿ 125 ಪ್ರಶ್ನೆಗಳನ್ನು ಕೇಳುತ್ತೆ ಅವನಿಗೆ. 125 ಹೌದು, ನಾವು ಎಲ್ಲರೂ ಗೊತ್ತಿಲ್ಲ, ನೀವು ಒಂದು ಸ್ವಲ್ಪ ಒಂದೆರಡು ಹೇಳ್ಬೋದು. ಓಕೆ, ಉದಾಹರಣೆಗೆ ಒಂದು ಪ್ರಶ್ನೆ ಏನಿದೆ ಅಂತಂದರೆ, ಯಾವುದನ್ನು ತ್ಯಾಗ ಮಾಡೋದ್ರಿಂದ ಮನುಷ್ಯನಿಗೆ ಸಂತೋಷ ಸಿಗುತ್ತೆ ಅಂತೇಳಿ. ಸೊ ಯುಧಿಷ್ಠಿರನ ಉತ್ತರ ಅದಕ್ಕೆ, ನಾವು ದುರಾಸೆಯನ್ನು ತ್ಯಾಗ ಮಾಡಿದರೆ ಸಂತೋಷ ಸಿಗುತ್ತೆ ಅಂತ. ಅಂದರೆ ಅವನದು ಲಾಜಿಕ್ ಏನಂತಂದರೆ, ನಾವು ದುರಾಸೆಯನ್ನು ಬಿಟ್ಟರೆ ನಮ್ಮಲ್ಲಿ ಸಂತೃಪ್ತಿ ಇರುತ್ತೆ, ಸಂತೃಪ್ತಿ ಇರೋದರಿಂದ ನಮಗೆ ಒಂದು ಸಂತೋಷ ಇರುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಏನಂದರೆ, ಯಾವುದನ್ನು ತ್ಯಾಗ ಮಾಡೋದ್ರಿಂದ ನಮಗೆ ಒಂದು ಶ್ರೀಮಂತಿಕೆ ಸಿಗುತ್ತೆ ಅಂತ. ಸೊ ಅವನು ಹೇಳ್ತಾನೆ, ಇಚ್ಛೆಗಳನ್ನು ತ್ಯಾಗ ಮಾಡೋದ್ರಿಂದ. ಯಾಕಂದರೆ ಯಾರು ಸ್ವತಃ ಯಾವುದೇ ಇಚ್ಛೆಗಳು ಆಸೆಗಳನ್ನು ಇಟ್ಕೊಳ್ಳೋದಿಲ್ವೋ ಅಂತಹ ಮನುಷ್ಯ ನಾರ್ಮಲಿ ಜನಕಲ್ಯಾಣಕ್ಕಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಪ್ರಕೃತಿ ಅಂಥವ್ರನ್ನ ಒಂದು ಉಳಿದವರಿಗೆ ಜನಕಲ್ಯಾಣಕ್ಕೆ ಒಳ್ಳೆಯದಾಗಲಿಕ್ಕೆ ಸಂಪನ್ಮೂಲಗಳನ್ನು ಒಂದು ಮಾಧ್ಯಮವಾಗಿ ಇಟ್ಕೊಂಡು ಎಲ್ಲ ಕೊಡ್ತಾ ಇರುತ್ತೆ. ಸೊ ಶ್ರೀಮಂತಿಗೆ ಆ ದೃಷ್ಟಿಯಿಂದ ಹೆಚ್ಚುತ್ತೆ ಅಂತ ಅವನ ಉತ್ತರ ಹೇಳ್ತಾರೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್, ಒಂದು ವಿಸ್ಮಯಕಾರಿ ಒಂದು ಕ್ವಶನ್ ಒಂದು ಏನಂತಂದರೆ, ಕೊಕ್ರೆ ಕೇಳುತ್ತೆ, ಎಲ್ಲಕ್ಕಿಂತಲೂ ಆಶ್ಚರ್ಯಕರವಾದ ಸಂಗತಿ ಏನು ಅಂತ ಜಗತ್ತಿನಲ್ಲಿ. ಸೊ ಯುಧಿಷ್ಠಿರ ಹೇಳ್ತಾನೆ, ನಾವು ಜೀವನದಲ್ಲಿ ಪ್ರತಿಯೊಬ್ಬರು ಸಾವಿನ ಬಗ್ಗೆ ಕೇಳ್ತೀವಿ, ಸಾವನ್ನು ನೋಡ್ತೀವಿ, ಆದರೂ ಕೂಡ ಎಲ್ಲರೂ ನಮಗೆ ಸಾವಿಲ್ಲ ಅನ್ನೋ ದೃಷ್ಟಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ನಮಗೆ ಸಾವೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅತ್ಯಂತ ಆಶ್ಚರ್ಯಕರವಾದ ವಿಷಯ ಅಂತ ಯುಧಿಷ್ಠಿರನ ಉತ್ತರ. ನೀವಿಬ್ರು ಹೇಳಿದ ಕತೆ ಮತ್ತು ಈ ವಿಷಯ ಎಷ್ಟು ನಿಜವಾಗಿದೆ. ಜೀವನ ಅನ್ನೋದು ಶಾಶ್ವತ ಅಲ್ಲ ಅಂತಂದು ಈ ಸತ್ಯ ನಮ್ಗೆ ಗೊತ್ತಿದ್ರೂ ಸಹ ನಾವು ಈ ಅಶಾಶ್ವತದ ಜೊತೆಗೇನೆ ಇರ್ತೀವಿ ಅಲ್ವಾ ಸಿಸ್ಟರ್ ಅನುಪಮ? ಆಮೇಲೆ ನಮಗೆ ಅದ್ರ ಬಗ್ಗೆ ಅರಿವು ಕೂಡ ಎಷ್ಟು ಬರುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ನಿಜವಾಗ್ಲೂ ಅರಿವು ಮೂಡಿಸೋ ಒಂದು ಜೀವನವನ್ನೇ ಬದಲಾಯಿಸೋ ಸಂದರ್ಭ, ಒಂದು ಉದಾಹರಣೆ ತಗೋಬೇಕಂತಂದ್ರೆ ಗೌತಮ ಬುದ್ಧನ ಜೀವನದಲ್ಲಿ ತಂದೆ ಶುದ್ಧೋಧನ ಅವನಿಗೆ ಯಾವುದೇ ರೀತಿ ಕಷ್ಟಗಳು ಕಾಣಿಸ್ಬಾರ್ದು ಅಂತ ಹೇಳಿ ಬಹಳ ರಾಜವೈಭವದಿಂದ ಬೆಳೆಸಿರ್ತಾನೆ. ಯಾವ ಸಂಕಷ್ಟಗಳನ್ನ ಮಾಡದೆ, ಹೊರಗಿನವ್ರ ಜೊತೆಗೆ ಯಾವ ಸಂಪರ್ಕನೂ ಇಟ್ಕೊಳ್ದೆ ಅವನ ವೈಭವ ಜೀವನ ನಡೀತಾ ಇರುತ್ತೆ. ಹೀಗಿದ್ರೂ ಒಂದು ದಿವಸ ಅವನು ಹೊರಗೆ ಹೋದಾಗ ರಥದಲ್ಲಿ ಒಂದು ವೃದ್ಧನನ್ನು ಕಾಣ್ತಾನೆ. ಅವನಿಗೆ ಗೊತ್ತಾಗೋದಿಲ್ಲ ಇದು ಯಾರು, ಯಾತಕ್ಕೆ ಹೀಗಿದ್ದಾನೆ ಅಂತ. ಅವನು ಸಾರಥಿನ ಕೇಳ್ತಾನೆ, ಇದು ಯಾರು, ಯಾಕೆ ಹೀಗಿದ್ದಾನೆ ವೃದ್ಧ, ಬೇರೆ ತರ ಇದ್ದಾನಲ್ಲ, ನಮ್ಮ ತರ ಇಲ್ವಲ್ಲ ಅಂತ. ಅದಕ್ಕೆ ಆತ ಹೇಳ್ತಾನೆ, ವಯಸ್ಸಾಗಿದೆ ಅವನಿಗೆ, ಇದು ನಮ್ಮ ಎಲ್ಲರ ಜೀವನದಲ್ಲೂ ಒಂದ್ಸಲ ಆಗೋದೆ. ನಾವಿವಾಗ ಚಿಕ್ಕವರಿದ್ದೀವಿ, ಆಮೇಲೆ ನಮ್ಗೆ ವಯಸ್ಸಾಗುತ್ತೆ, ನಮಗೂ ಕೂದಲು ಬೆಳ್ಳಗಾಗುತ್ತೆ, ಮುಖದಲ್ಲಿ ಸುಕ್ಕುಗಳು ಬರ್ತವೆ ಅಂತ. ಅವನಿಗೆ ಅವಾಗ ಚಿಂತೆ ಆಗುತ್ತೆ, ಏನು ಇದು ಬೇರೆ ತರ ಇದೆಯಲ್ಲ, ನಾನು ನೋಡೇ ಇಲ್ವಲ್ಲ ಅಂತ. ಆಮೇಲೆ ಮತ್ತೆ ಮುಂದೆ ಹೋದಾಗ ಒಬ್ಬ ರೋಗಿಯನ್ನ ಕಾಣ್ತಾನೆ. ಆ ರೋಗಿಯನ್ನ ನೋಡಿದಾಗ ಅವನು ನರಳ್ತಾ ಇರೋದು, ಅವನ ನೋವು ಎಲ್ಲ ನೋಡಿ ಯಾತಕ್ಕೆ ಎಷ್ಟು ಬೇಜಾರಿನಲ್ಲಿದ್ದಾನೆ, ಯಾಕೆ ಎಷ್ಟು ಸಂಕಟ ಪಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಆಗ ಸಾರಥಿ ಮತ್ತೆ ಹೇಳ್ತಾನೆ, ಇದು ಅವನಿಗೆ ಯಾವುದೋ ಒಂದು ರೋಗದಿಂದ ಬಳಲ್ತಾ ಇದ್ದಾನೆ. ಇದು ಎಲ್ಲರ ಜೀವನದಲ್ಲಿ ಆಗುವಂತಾರೆ. ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದೆ, ನಾಳೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕಿಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಆಗೋದೆ ಅಂತ. ಆಗ ಬುದ್ಧನಿಗೆ ಮತ್ತೊಂದು ರೀತಿಯ ಇದು ಬರುತ್ತೆ, ತಿಳುವಳಿಕೆ ಉಂಟಾಗುತ್ತೆ. ಮುಂದೆ ಹೋದಾಗ ಒಂದು ಸಾವನ್ನು ನೋಡ್ತಾನೆ, ಒಂದು ಶವವನ್ನು ನೋಡ್ತಾನೆ, ತಗೊಂಡು ಹೋಗ್ತಾ ಇರೋದು. ಯಾತಕ್ಕೆ ಹೀಗೆ ತಗೊಂಡು ಹೋಗ್ತಾ ಇದ್ದಾರೆ ಮನುಷ್ಯನ ಅಂತ ಗೊತ್ತಾಗೋದಿಲ್ಲ. ಆಗ ಸಾರಥಿನ ಕೇಳಿದಾಗ ಸಾರಥಿ ಹೇಳ್ತಾನೆ, ವಯಸ್ಸಾಗುತ್ತೆ ಅಥವಾ ರೋಗ ರುಜಿನಗಳು ಬರ್ತವೆ, ಆಗ ಮನುಷ್ಯ ಸತ್ತು ಹೋಗ್ತಾನೆ. ಸಾವು ಎಲ್ಲರಿಗೂ ನಿಶ್ಚಿತ. ನಾವು ಇವತ್ತು ನಡೆದಾಡ್ತಾ ಇದೀವಿ, ಮಾತಾಡ್ತಾ ಇದೀವಿ, ನಾಳೆ ಗೊತ್ತಿಲ್ಲ ನಮ್ಗೆ ಏನಾಗುತ್ತೆ ಅಂತ ಹೇಳಿ. ಸಾವು ಪ್ರತಿಯೊಬ್ಬರ ಜೀವನದಲ್ಲೂ ಆಗುವಂಥದ್ದೇ ಅಂತ ಹೇಳ್ತಾನೆ. ಆಗ ಬುದ್ಧನಿಗೆ ಒಂದು ರೀತಿಯ ಅರಿವು ಉಂಟಾಗುತ್ತೆ. ಅಂದ್ರೆ ಎಷ್ಟು ದುಃಖ ಇದೆಯಲ್ಲ ಜೀವನದಲ್ಲಿ, ಇದೆಲ್ಲ ಆಗುತ್ತಾ ಅಂತ ಆಗ ಅವನಿಗೆ ಒಂದು ರೀತಿಯ ಅರಿವು ಬರುತ್ತೆ. ನಿಜ ಅನುಪಮ. ಈಗ ಈ ಒಂದು ಸಂದರ್ಭ ಅಂದ್ರೆ ಸಾವನ್ನ ನಮ್ಮ ಜೀವನದಲ್ಲೂ ಎಷ್ಟೊಂದು ಸಾವುಗಳನ್ನ ನಾವು ನೋಡ್ತೀವಿ. ಆ ಒಂದು
ಇಮೋಷನ್ ಆಗಲಿ, ಆ ಒಂದು ವಿಚಾರ ಏನಪ್ಪ ಇದು ಶಾಶ್ವತ ಅಲ್ಲ, ಈ ಜೀವ ಶಾಶ್ವತ ಅಲ್ಲ, ನಾವು ಸಾಯ್ಲೇಬೇಕು ಅನ್ನೋದು ಬರೀ ಟೆಂಪ್ರವರಿ ಇರತ್ತೆ ನಮ್ಮಲ್ಲಿ ಅಲ್ವಾ. ಆ ಒಂದು ಸಂದರ್ಭದಲ್ಲಿ ಅಷ್ಟೇ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ನಮ್ಮ ರೂಟೀನ್ ಲೈಫ್ ಏನಿದೆ ಆ ಒಂದು ಲೈಫಿಗೆ ನಾವು ಬಂದ್ಬಿಡ್ತೀವಿ. ಆದ್ರೆ ನೀವ್ ಹೇಳ್ದಾಗೆ ಬುದ್ಧನ್ ತರ ನಮ್ಗೆ ಆ ಒಂದು ಅವೇಕ್ನಿಂಗೇ ಬರಲ್ಲ ಅಲ್ಲ. ನಮ್ಮೆಲ್ಲರಲ್ಲಿ ಒಂದು ರೀತಿ ಸ್ಮಶಾನ ವೈರಾಗ್ಯ ಅಂತ ಅದಕ್ಕೊಂದು ಶಬ್ದ ಇದೆ. ಅದು ಎಲ್ಲ ಬರ್ತಾ ಇರುತ್ತೆ, ಅವಾಗ ಬರ್ತಾ ಇರುತ್ತೆ, ಅವಾಗ ಹೋಗ್ತಾ ಇರುತ್ತೆ ಹೀಗೆ. ಸೊ ಆ ರೀತಿ ತಿಳುವಳಿಕೆ ಬರೋದಕ್ಕೆ ಹೆಚ್ಚಾಗಿ ಅದು ಬುದ್ಧನಿಗೆ ಸಾಧ್ಯವಾಯಿತು. ಆ ನಂತರ ಮತ್ತೊಂದು ದೃಶ್ಯನೂ ನೋಡ್ತಾನೆ ಬುದ್ಧ. ಒಬ್ಬ ಭಿಕ್ಷು, ಒಬ್ಬ ಸಂತನನ್ನ ನೋಡ್ತಾನೆ. ಅವನು ತುಂಬಾ ಮುಖದಲ್ಲಿ ಶಾಂತವಾಗಿ ಕಳೆ ಇರುತ್ತೆ, ಧ್ಯಾನ ಮಾಡ್ತಾ ಇರ್ತಾನೆ. ಹೋಗಿ ಕೇಳ್ತಾನೆ, ಏನ್ ಮಾಡ್ತಾ ಇದೀಯ ಅಂತ. ಇಲ್ಲ, ಜೀವನದಲ್ಲಿ ತುಂಬಾ ಕಷ್ಟ ಇದೆ, ಕಷ್ಟಕ್ಕೆ ಒಂದು ಪರಿಹಾರ ಹುಡುಕ್ತಾ ಇದ್ದೀನಿ, ನಾನು ಅನ್ವೇಷಕನಾಗಿದ್ದೀನಿ, ಅದಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಆ ಸಂತ ಹೇಳ್ತಾನೆ, ಮಂಕ್ ಅಂತ ಹೇಳ್ಬೋದು. ಆಗ ಬುದ್ಧನಿಗೆ ಈ ಮತ್ತೊಂದು ಅರಿವಾಗುತ್ತೆ, ಸಂಕಟದಿಂದ ಪರಿಹಾರ ಧ್ಯಾನದಿಂದ ಮಾಡಿದ್ರೆ ಆಗಬಹುದಾ ಅಂತ. ಸೊ ನಾನು ಅನ್ವೇಷಣೆ ಮಾಡಬೇಕು, ನಾನು ಆ ಸಂಕಟಕ್ಕೆ ಪರಿಹಾರವನ್ನ ಅನ್ವೇಷಣೆ ಮಾಡಬೇಕು ಅಂತ ಅವನು ಸಾಮ್ರಾಜ್ಯವನ್ನೆಲ್ಲ ತೊರಿತಾನೆ, ತನ್ನ ಕುಟುಂಬವನ್ನ ತೊರಿತಾನೆ, ಕಾಡಿಗೆ ಹೋಗಿ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದು ತನಗೋಸ್ಕರ ಮಾತ್ರ ಆಗಿರೋದಿಲ್ಲ. ಬುದ್ಧನ ಉದ್ದೇಶವನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಪೂರ್ತಿ ಇಡೀ ಮಾನವತೆಗೆ ಸಲುವಾಗಿ ಇರುತ್ತೆ. ಎಲ್ಲರ ಸಂಕಟವನ್ನು ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಆತ ಧ್ಯಾನವನ್ನ ಅಥವಾ ತಪಸ್ಸನ್ನ ಶುರು ಮಾಡ್ತಾನೆ. ಆದ್ರೆ ಆ ತಪಸ್ಸು ಮಾಡ್ತಾ ಮಾಡ್ತಾ ಅದು ಎಷ್ಟು ಕಠಿಣವಾದ ತಪಸ್ಸು, ದೇಹದಂಡನೆ ಮಾಡ್ತಾರೆ ಅಂತಂದ್ರೆ ತುಂಬಾ ಕೃಷಿಕಾಯವಾಗಿ ಬಿಡ್ತಾನೆ, ತುಂಬಾ ವೀಕ್ ಆಗ್ಬಿಡ್ತಾನೆ. ಆಗ ಒಂದು ದಿನ ಒಂದು ನದಿಯಲ್ಲಿ ನೀರು ಕುಡಿಯುವಾಗ ಒಂದು ದೋಣಿಯನ್ನ ನೋಡ್ತಾನೆ. ಆ ದೋಣಿ ನಡೆಸುವವನು ಹೇಗೆ ಅಷ್ಟು ಪ್ರವಾಹದಲ್ಲಿ, ಅಷ್ಟು ನೀರಿನಲ್ಲಿ ಅದು ಎಷ್ಟು ಚೆನ್ನಾಗಿ ಅದನ್ನ ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾನೆ ಅಂತ. ಆಗ ಬುದ್ಧನಿಗೆ ಮತ್ತೊಂದು ಅರಿವಾಗುತ್ತೆ, ಇಷ್ಟು ಅಂದ್ರೆ ಯಾವುದೋ ಅತಿರೇಕಕ್ಕೆ ಹೋಗ್ಬಾರ್ದು, ಅಷ್ಟು ದೇಹದಂಡನೆ ಅಥವಾ ಕಠಿಣ ಇದು ಬೇಕಾಗಿಲ್ಲ, ಅದಕ್ಕೆ ಒಂದು ಮಧ್ಯಮ ಮಾರ್ಗವನ್ನ ಮಾಡಬಹುದು. ಅಂದ್ರೆ ನಾನು ದೇಹವನ್ನು ಚೆನ್ನಾಗಿಟ್ಕೊಂಡು ಸತ್ಯಾನ್ವೇಷಣೆ ಮಾಡಬಹುದು ಅನ್ನೋದು ಒಂದು ಅರಿವಾಗುತ್ತೆ. ಅದು ಎಷ್ಟೋ ಅನುಯಾಯಿಗಳಿಗೆ ಇಷ್ಟನೂ ಆಗೋದಿಲ್ಲ. ಸುಮಾರು ಜನ ಬಿಟ್ಟು ಹೋಗ್ಬಿಡ್ತಾರೆ, ಇದು ಈ ತಪಸ್ಸನ್ನ ಬಿಟ್ಬಿಡ್ತಾ ಇದ್ದಾರೆ ಅವರು, ಅಂದ್ರೆ ಉಗ್ರ ತಪಸ್ಸು ಅಂತ ಹೇಳುದು, ಕಠಿಣ ರೀತಿಯ ಇದನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಆ ರೀತಿ ಬುದ್ಧ ಒಂದು ಮಧ್ಯಮ ಮಾರ್ಗವನ್ನು ಕಂಡುಹಿಡ್ಕೊಂಡು ಸತ್ಯಾನ್ವೇಷಣೆ ಮಾಡಿಕೊಂಡು ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಡೈಲ್ಯೂಟ್ ಮಾಡ್ತಾನೆ ಅಂತ ತಿಳ್ಕೊತಾರೆ ಮೋಸ್ಟ್ಲಿ, ಅದಕ್ಕೋಸ್ಕರ ಅವರು ನಂಬೋದಿಲ್ಲ. ಸೊ ಆ ಸಾಕ್ಷಾತ್ಕಾರ ಆದ್ಮೇಲೆ ಬುದ್ಧನಿಗೆ ಸುಮಾರಷ್ಟು ಸತ್ಯಗಳು ಇದು ಗೊತ್ತಾಗುತ್ತೆ. ನಮ್ಮ ಶಾಲೆನೆಲ್ಲ ನಾವೆಲ್ಲ ಓದಿದ್ವಿ. ನಿಮಗೆ ಬುದ್ಧನ ಬೋಧನೆ ಅಂತ ಮೊದಲು ಏನ್ ನೆನಪಾಗುತ್ತೆ? ಆಸೆ ದುಃಖಕ್ಕೆ ಮೂಲ. ಬುದ್ಧ ಕೊನೆಗೆ ಹಾಗೆ ತಪಸ್ ಮಾಡ್ತಾ ಇರ್ತಾನೆ. ಒಂದು ದಿನ ಬೋಧಿ ವೃಕ್ಷದ ಕೆಳಗೆ ಬುದ್ಧನಿಗೆ ನಿರ್ವಾಣ ಸಿಗುತ್ತೆ. ಸೊ ನಿರ್ವಾಣದಲ್ಲಿ ಗೊತ್ತಾಗೋದು 4 ನೋಬಲ್ ಟ್ರೂತ್ ಅಂತ ಹೇಳ್ತೀವಿ, ಆರ್ಯ ಸತ್ಯ ಅಂತ ಹೇಳಿ. ಅದರಲ್ಲಿ ಮೊದಲನೇದು ಜೀವನ ದುಃಖದಿಂದ ತುಂಬಿದೆ ಅನ್ನೋದು, ಇಡೀ ಜೀವನನೇ ದುಃಖ. ಎರಡನೇದು ಆ ದುಃಖಕ್ಕೆ ಕಾರಣ ಏನು? ಆ ದುಃಖಗಳಿಗೆ ಕಾರಣ ಬಯಕೆಗಳು ಮತ್ತು ಆಸೆಗಳು. ಈಗ ಆಸೆಗಳನ್ನ ಅದಕ್ಕೆ ಪರಿಹಾರ ಬೇಕಲ್ಲ, ಆ ಆಸೆಗಳು ಮತ್ತು ಬಯಕೆಗಳ ನಿವಾರಣೆಯೇ ಅದಕ್ಕೆ ಪರಿಹಾರ ಅನ್ನೋದು ಮೂರನೇ ಸತ್ಯ. ನಾಲ್ಕನೇದೇನಂತಂದ್ರೆ ಈ ಆಸೆಗಳ ನಿವಾರಣೆ ಹಾಗಾದ್ರೆ ಮಾಡೋದು ಹೇಗೆ? ಅದಕ್ಕೆ ಬುದ್ಧ ಒಂದು ಸೂಚನೆ ಕೊಡೋ ಪ್ರಕಾರ ಒಂದು ಅಷ್ಟಾಂಗಿಕ ಮಾರ್ಗವನ್ನ ಸೂಚನೆ ಕೊಡ್ತಾರೆ. ಅನುಪಮ, ಬುದ್ಧನ ಮಾರ್ಗ ಅಷ್ಟಾಂಗಿಕ ಮಾರ್ಗ ಅಂತ ನೀವು ಹೇಳಿದ್ರಲ್ಲ, ಅದೇ ತರ ಪತಂಜಲಿಯಲ್ಲೂ ಅಷ್ಟಾಂಗ ಯೋಗ ಬರುತ್ತೆ. ಇದು ಎರಡೂ ಒಂದೇ ತರನಾ? ಅಷ್ಟಾಂಗ ಯೋಗ ರಾಜಯೋಗಕ್ಕೆ ಸಂಬಂಧಪಟ್ಟದ್ದು. ಬುದ್ಧ ಕೊಟ್ಟಿರುವಂತಹ ಅಷ್ಟಾಂಗಿಕ ಮಾರ್ಗ ಅದು ಬುದ್ಧನ ದರ್ಶನ. ಅದು 8 ಅಂಗಗಳಿಂದ ಯಾವ ರೀತಿ ಸಾಧಕರು ಈ ದುಃಖಕ್ಕೆ ಮೂಲ ಕಾರಣವಾಗಿರುವಂತಹ ಆಸೆಗಳು, ಬಯಕೆಗಳು, ಇವುಗಳಿಂದ ನಾವು ನಮ್ಮ ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೋದು ಅಂತ. ಈ ಅಷ್ಟಾಂಗಿಕ ಮಾರ್ಗದಲ್ಲಿ 8 ಹಂತಗಳಿವೆ.
ಅದರಲ್ಲಿ ಯೋಗ್ಯ ದೃಷ್ಟಿ, ಯೋಗ್ಯ ಸಂಕಲ್ಪ, ಯೋಗ್ಯ ನುಡಿ, ಯೋಗ್ಯ ಕರ್ಮ, ನ್ಯಾಯಯುತ ಜೀವನ, ಯೋಗ್ಯ ಪ್ರಯತ್ನ, ಯುಕ್ತ ಜಾಗೃತಿ ಮತ್ತು ಯುಕ್ತ ಏಕಾಗ್ರತೆ ಅಥವಾ ಧ್ಯಾನ. ಇದು 8 ಅಂಶಗಳು ಬರುತ್ತೆ. ಸೊ ವಂಡರ್ಫುಲ್. 4 ದೃಶ್ಯಗಳನ್ನ ಬುದ್ಧ ನೋಡ್ಬಿಟ್ಟು 4 ಆರ್ಯ ಸತ್ಯಗಳ ಹೊರಗೆ ಬಂತು ಆತನ ನಿರ್ವಾಣ ಸ್ಥಿತಿಯಲ್ಲಿ. ಜೀವನದ ಒಂದು ಪ್ರಶ್ನೆ ಅಂದ್ರೆ ದುಃಖಗಳನ್ನ ಯಾವ ರೀತಿ ನಾವು ಓವರ್ಕಮ್ ಮಾಡ್ಬೋದು, ಯಾವ ರೀತಿ ಅದರಿಂದ ಹೊರಗೆ ಬರ್ಬೋದು ಅನ್ನೋದಕ್ಕೆ ಒಂದು 8-fold ಪಾತ್ ಆಫ್ ಲೈಫ್ ಇದರಿಂದ ಹೊರಗೆ ಬಂತು. ಅಂಡ್ ಬುದ್ಧನ ಜೀವನ, ಆತನ ಉಪದೇಶಗಳು ಇವೆಲ್ಲ ಯಾಚಕರಿಗೆ, ಅಂಧಕಾರದಲ್ಲಿರುವಂತಹ ಯಾಚಕರಿಗೆ ಒಂದು ಪ್ರಕಾಶ ಇದ್ದ ಹಾಗೆ. ಬುದ್ಧನ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೇನೆ. ನನಗೊಂದು ಕತೆ ನೆನಪಾಗ್ತಾ ಇದೆ. ಯಾವುದು? ಬುದ್ಧನ ವಿಹಾರಕ್ಕೆ ಒಂದ್ಸತಿ ಒಬ್ಬ ಬಂದಂತೆ. ಬಂದ್ಬಿಟ್ಟು ಬುದ್ಧನಿಗೆ ಬಹಳ ನಿಂದಿಸಕ್ಕೆ ಶುರು ಮಾಡಿದ್ರು, ಬೈಯಕ್ಕೆ ಎಲ್ಲ. ಈ ಸ್ಟಾರ್ಟೆಡ್ ಶೌಟಿಂಗ್ ಅಟ್ ಹಿಮ್. ಬಟ್ ಆಸ್ ವಿ ನೋ ಹೌ ಬುದ್ಧ ಹೇಗಿರ್ತಾರೆ ಅಂತ, ಅವ್ರು ತುಂಬಾ ಸಿರೀನ್ ಆಗಿ ತುಂಬಾ ಪ್ರಶಾಂತ ಸ್ಥಿತಿಲಿ ಕೂತಿದ್ರಂತೆ. ಏನೂ ರಿಯಾಕ್ಷನ್ ಇಲ್ಲ. ಬಟ್ ಅವರ ಒಂದು ಡಿಸೈಪಲ್ಸ್ ಏನಿರ್ತಾರಲ್ಲ, ಅವ್ರ ಶಿಷ್ಯಂದ್ರಿಗೆ ತುಂಬಾ ಕೋಪ ಬರ್ತಾ ಇತ್ತಂತೆ. ಏನ್ ಈ ತರ ಬಂದು ಹಿಂಗ್ ಕೂಗಾಡ್ತಾ ಇದ್ದಾನೆ ಅಂತ, ಏನ್ ಅವನ ಮೇಲೆ ಆಕ್ಷನ್ ತಗೋಬೇಕು ಅನ್ನೋಬೇಕಾದ್ರೆ ಅವರು ಬುದ್ಧನ್ ನೋಡಿದ್ರಂತೆ. ಆ ಬುದ್ಧ ಇರೋ ಸ್ಥಿತಿ, ಆ ಒಂದು ತಾಳ್ಮೆ, ಆ ಒಂದು ಶಾಂತತೆ ನೋಡಿ ಅವರು ಸುಮ್ಮನೆ ಕೂತ್ರು. ಅವ್ನು ಬಂದು ಬೈದು ಅವ್ನು ಸಾಕಾಗಿ ವೆಂಟ್ ಬ್ಯಾಕ್, ಅವ್ನು ಹೋಗ್ಬಿಟ್ನು. ಅವ್ನು ಹೋದ್ಮೇಲೆ ಅವ್ರ ಶಿಷ್ಯಂದ್ರ ಬುದ್ಧನಿಗೆ ಕೇಳಿದ್ರ, ಅವ್ನು ಬಂದು ಇಷ್ಟೊಂದು ನಿಮಗೆ ನಿಂದಿಸ್ತಾ ಇದ್ದ, ಬೈತಾ ಇದ್ದ, ನೀವು ಎಷ್ಟು ಶಾಂತತೆ ತಾಳ್ಮೆಯಿಂದ ಕೂತಿದ್ರಲ್ಲ, ಯಾಕೆ ಅಂತ. ಅವಾಗ ಬುದ್ಧ ಹೇಳ್ತಾರಂತೆ, ಅವ್ನು ನನಗೇನೋ ಕಾಣಿಕೆ ಕೊಡಕ್ ಬಂದಿದ್ದ, ನಾನು ಅದನ್ನ ಸ್ವೀಕರಿಸ್ಲಿಲ್ಲ, ಅದನ್ನ ಅವನ್ನ ವಾಪಸ್ ತಗೊಂಡು ಹೋಗ್ಬೇಕಾಯ್ತು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಬುದ್ಧನ ಒಂದು ಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು ಕೆಸರಿನಲ್ಲಿರುವಂತಹ ಕಮಲದ ತರ. ಅಂದ್ರೆ ಜಗತ್ತಿನಲ್ಲಿ ಇದ್ರೂ ಕೂಡ ಅದರ ಆಗು ಹೋಗುಗಳೆಲ್ಲ ಅದ್ರ ಮೇಲೆ ಯಾವುದೂ ಇಫೆಕ್ಟ್ ಆಗ್ತಿರ್ಲಿಲ್ಲ. ಅದನ್ನ ಹೃದಯದ ಮೇಲೆ ಯಾವುದೇ ಒಂದು ಪರಿಣಾಮವನ್ನು ಅದು ಬೀರ್ತಿರ್ಲಿಲ್ಲ. ಕರೆಕ್ಟ್, ಇಟ್ಸ್ ರೈಟ್ ಎಕ್ಸಾಂಪಲ್. ಬಾಬೂಜಿ ಅವರು ಕೂಡ ತಮ್ಮ ಡೈರಿಯಲ್ಲಿ ಅವರಿಗೆ ದಿವ್ಯ ಲೋಕದಿಂದ ಬಂದ ಅನೇಕ ಸಂತರ ಮೆಸೇಜಸ್ ಅಥವಾ ಸಂದೇಶಗಳನ್ನು ಅವರು ರೆಕಾರ್ಡ್ ಮಾಡಿಟ್ಟಿದ್ದಾರೆ. ಅದರಲ್ಲಿ ಮಹಾತ್ಮ ಬುದ್ಧ ಅವರಿಗೆ ಅನೇಕ ಸಂದೇಶಗಳನ್ನು ಕೊಡ್ತಾರೆ. ಅವರು ಕೊಟ್ಟಿರುವಂತಹ ಕೆಲವು ಸಂದೇಶಗಳು ಇವತ್ತಿನ ನಮ್ಮ ಅಭ್ಯಾಸಿಗಳಿಗೂ ಕೂಡ ಅನೇಕ ಕಿವಿಮಾತುಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅವರು ಲಾಲಾಜಿಯವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ತುಂಬಾ ಶ್ಲಾಘಿಸಿ ಅವರು ಲಾಲಾಜಿಯವ್ರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಮಾತಾಡ್ತಾ ಅವ್ರು ಹೇಳ್ತಾರೆ, ಲಾಲಾಜಿ ಅವರಲ್ಲಿ ಒಂದು ಸರಳತೆ ಇತ್ತು ಮತ್ತು ಅವರಲ್ಲಿ ತುಂಬ ಪ್ರೇಮ ಇತ್ತು ಎಲ್ರಿಗೋಸ್ಕರ. ಆ ಪ್ರೇಮ ಮತ್ತು ಸರಳತೆ ಎರಡೂ ಒಂದುಗೂಡಿ ಒಬ್ಬ ಮನುಷ್ಯನಲ್ಲಿ ಬಂದಾಗ ಆತನಲ್ಲಿ ಒಂದು ಶ್ರೇಷ್ಠತೆ ಬರುತ್ತೆ ಅಂತ ಹೇಳ್ತಾರೆ ಅವರು. ಲಾಲಾಜಿಯವ್ರ ಬಗ್ಗೆ ಅದನ್ನು ಹೇಳ್ತಾರೆ. ಅದರಲ್ಲಿ ಎರಡು ಅಭಿಪ್ರಾಯವೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವರು ಆಧ್ಯಾತ್ಮಿಕತೆಯಲ್ಲಿ ನಾವು ಯಾವ ರೀತಿ ಆ ಮಹತ್ತತ್ವದ ಜೊತೆ ನಮ್ಮ ಒಂದು ಲಯ ಸ್ಥಿತಿಯನ್ನು ಪಡಿಬಹುದು ಅನ್ನೋದಕ್ಕೆ ಎರಡು ವಿಧಾನಗಳನ್ನು ಕೊಡ್ತಾರೆ. ಮೊದಲನೇದು, ಒಬ್ಬ ನಾನು ಅಭ್ಯಾಸಿ ಅಂತ ಹೇಳ್ತೀನಿ, ಅಂದ್ರೆ ಸಾಧಕ ತನ್ನನ್ನು ತಾನು ತನ್ನ ಗುರುವಿನಲ್ಲಿ ಲಯ ಹೊಂದಿಸ್ಕೊಳ್ಬಹುದು. ಸೊ ಈ ರೀತಿ ಒಂದು ಮೆಥಡ್ ಇದೆ. ಇನ್ನೊಂದರಲ್ಲಿ ಒಬ್ಬ ಸಾಧಕ ತನ್ನಲ್ಲಿರುವಂತಹ ಎಲ್ಲ ಭಾವೋದ್ವೇಗಗಳು, ಆವೇಗಗಳು, ಇವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಆ ಮಹತ್ತತ್ವವನ್ನು ತನ್ನಲ್ಲಿ ಹೀರ್ಕೊಳ್ಬಹುದು. ದಿಸ್ ಇಸ್ ದ ಸೆಕೆಂಡ್ ವೇ. ಆದ್ರೆ ಅವ್ರು ಹೇಳ್ತಾರೆ, ದಿಸ್ ಸೆಕೆಂಡ್ ವೇ, ಎರಡನೇ ವಿಧಾನ ಅತ್ಯಂತ ಕಠಿಣವಾದದ್ದು. ಮತ್ತು ಲಾಲಾಜಿಯವರು ಮತ್ತು ಎಲ್ಲ ಮಹಾತ್ಮರು ಕೂಡ ಮೊದಲನೇ ವಿಧಾನವನ್ನೇ ಅವ್ರು ಮಾಡಿ ಎಲ್ರಿಗೂ ಅದನ್ನು ಕೊಟ್ಟಿದ್ದಾರೆ. ಸೊ ಅವರು ಕೊಡುವಂಥ ಒಂದು ಕಿವಿ ಮಾತು ಅಂತಂದ್ರೆ, ನಮಗೆ ಒಂದು ಮಹತ್ತತ್ವ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಆ ಒಂದು ಅಲ್ಟಿಮೇಟ್ ಸ್ಥಿತಿಯಲ್ಲಿ ಯಾರು ಲಯ ಹೊಂದಿದಾರೋ ಅವರಲ್ಲಿ ನಾವು ಲಯವನ್ನು ಹೊಂದಿದ್ರೆ ನಮ್ಮ ಒಂದು ಗುರಿ ನಾವು ಮುಟ್ಟಬಹುದು ಅಂತ. ಸೊ ದಿಸ್ ಈಸ್ ಸರ್ಟನ್ ಆಸ್ಪೆಕ್ಟ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅವ್ರು ಏನು ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮ ಅಂದ್ರೆ ಸರಳತೆ ಅಂತ ಹೇಳ್ತಾರೆ. ಇದನ್ನ ನಾವು ಬಾಬೂಜಿ ಅವರ ಒಂದು ಮಾತಿನಲ್ಲೂ ಕೂಡ ನಾವು ಕಲಿತೀವಿ. ಅವರು ಅನೇಕ ಸಲ ಹೇಳಿದ್ದಾರೆ, ಪರಮಾತ್ಮ ಅಂದ್ರೆ ಅತ್ಯಂತ ಒಂದು ಸರಳವಾದ ಒಂದು ಅತ್ಯುನ್ನತ ಸ್ಥಿತಿ.
ಸೊ ಅಲ್ಲಿ ಹೋಗಿ ಮುಟ್ಟುವ ಮಾರ್ಗ ಕೂಡ ಅಷ್ಟೇ ಸರಳತೆಯಿಂದ ತುಂಬಿರಬೇಕು. ಒಂದ್ಸಲ ಅವ್ರು ಹೇಳಿದ್ದಾರೆ, ಲೋಗ ಕ್ಯೂ ಲೋಹೆಗೆ ಚಣೆ ಚಬಾನ ಚಾತೆ ಅಂತೇಳಿ. ಇಷ್ಟು ಸುಂದರವಾಗಿರುವಂತಹ ಒಂದು ನಾರ್ಮಲ್ ಕಡಲೆ ಕೊಟ್ಟರು ಕೂಡ ಅವ್ರಿಗೆ ಕಬ್ಬಿಣದ ಕಡಲೆನೇ ಬೇಕು. ಸೊ ಇದನ್ನ ಕೂಡ ಅವರು ಹೇಳಿದ್ದಾರೆ. ಅಭ್ಯಾಸಿಗಳಿಗೆ ಕೆಲವು ಕಿವಿ ಮಾತುಗಳನ್ನು ಕೊಟ್ಟಿದ್ದಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು, ಅಭ್ಯಾಸಿಗಳು ತಮ್ಮ ಗುರುವನ್ನ, ಅವರ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾಕಂದ್ರೆ ಗುರು ಪರಮಾತ್ಮನ ಅನೇಕ ಕೆಲಸಗಳನ್ನು ಮಾಡುವುದರಲ್ಲಿ ಆತನಿಗೆ ಬಿಡುವು ಸಿಗುತ್ತೆ. ಸೊ ವಿ ಶುಡ್ ಲೀವ್ ಮಾಸ್ಟರ್ ಫ್ರೀ. ಇದು ಒಂದು ಬಹಳ ಮುಖ್ಯ. ಎರಡನೇದು, ಅಭ್ಯಾಸಿಯಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು ಮತ್ತು ಸಂಕಲ್ಪವನ್ನು ಉಪಯೋಗಿಸಿ ತನ್ನ ಗುರಿಯನ್ನು ಸೇರ್ಲಿಕ್ಕೆ ಸಂಪೂರ್ಣ ಪ್ರಯತ್ನ ಮಾಡಬೇಕು ಒಬ್ಬ ಅಭ್ಯಾಸಿ. ಸ್ವಪ್ರಯತ್ನ ಅದರಲ್ಲಿ ಬಹಳ ಮುಖ್ಯ. ದಿಸ್ ಇಸ್ ವಾಟ್ ಹಿ ಸೇಸ್. ಸೊ ಅಭ್ಯಾಸಿಗೆ ನಾವು ಆತ್ಮನಷ್ಟೇ ಪರಿಶುದ್ಧ ಎಂಬ ಭಾವನೆ ಇರಲಿ ಅಂತ ಇವೆಲ್ಲ ಕೆಲವು ಕಿವಿ ಮಾತುಗಳನ್ನ ಬುದ್ಧ ಕೊಡ್ತಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ ಮಹಾತ್ಮ ಬುದ್ಧ ಬಾಬೂಜಿ ಅವರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಅವರು ತಮ್ಮ ನಿರ್ವಾಣದ ಸ್ಥಿತಿಯನ್ನು ಪಡೆಯೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು. ಅವ್ರು ಹೇಳ್ತಾರೆ, ನಾನು ಕಾಡಿನಲ್ಲಿ ಅಲೆದಾಡಿದೆ, ಎಲೆ ತಿಂದು ಜೀವನ ಮಾಡಿದೆ, ಒಂದು ಅತಿರೇಕಕ್ಕೂ ಹೋದೆ, ಆಮೇಲೆ ಮಧ್ಯಮ ಮಾರ್ಗವನ್ನು ಪಡೆದೆ, ಇಷ್ಟೆಲ್ಲ ಕಷ್ಟಪಟ್ಟೆ ನಾನು. ಆದರೆ ನಿಮಗೆಲ್ರಿಗೂ ನೀವೆಷ್ಟು ಅದೃಷ್ಟವಂತರು, ಲಾಲಾಜಿ ಅವರಂತಹ ಮಹಾತ್ಮ ನಿಮಗೊಂದು ಅತ್ಯಂತ ಸರಳ ರೀತಿಯಲ್ಲಿ ಇವುಗಳನ್ನೆಲ್ಲ ಪಡೆಯುವಂಥದ್ದು, ಆ ನಿರ್ಮಾಣದ ಸ್ಥಿತಿಯನ್ನು ಪಡೆಯುವಂತಹ ಒಂದು ಮಾರ್ಗವನ್ನು ನಿಮ್ಗೆ ಕೊಟ್ಟರು. ಅದನ್ನು ಎಷ್ಟು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ, ಅಭ್ಯಾಸಿಗಳಿಗೆ ಅದರ ಬೆಲೆ ಗೊತ್ತಾಗ್ತಾ ಇಲ್ಲ. ಅದನ್ನ ನೀವು ಅಷ್ಟೊಂದು ಲೈಟ್ ಆಗಿ ತಗೋತಾ ಇದ್ರಿ ಎಲ್ರು ಅಂತ ಹೇಳಿ ಅವರು ಒಂದು ರೀತಿ ಅದರ ಒಂದು ಇಂಪಾರ್ಟೆನ್ಸ್ ಅನ್ನು ನಮ್ಗೆ ಹೇಳ್ತಾರೆ. ಹಾಗಾದ್ರೆ ಈಗ ಯಕ್ಷ ಪ್ರಶ್ನೆ ಬಗ್ಗೆ ನೋಡಿದ್ವಿ, ಅದಾದ್ಮೇಲೆ ಬುದ್ಧನ ಕಥೆಯನ್ನು ನೋಡಿದ್ವಿ. ಇದು ಸರಿಸುಮಾರು ಪ್ರಾಪಂಚಿಕತೆಯ ಬಗ್ಗೆ, ಆಮೇಲೆ ಆಸೆಗಳ ಬಗ್ಗೆ, ಅದರ ಪರಿಹಾರದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಇದೇ ರೀತಿ ಜೀವನದ ಗುರಿ ಪ್ರಾಪಂಚಿಕತೆಯನ್ನು ಮೀರಿ ಹೋಗುತ್ತಾ ಅನ್ನೋದ್ರ ಬಗ್ಗೆ ಒಂದು ವೇದಗಳಲ್ಲಿ ಒಂದು ಕಥೆ ಬರುತ್ತೆ. ಅದನ್ನ ನೀವು ಹೇಳ್ತೀರಾ? ಹೌದು. ನಚಿಕೇತ ನೆನಪಾಗ್ತಾನೆ ನಮ್ಗೆ ಇವಾಗ. ನಚಿಕೇತನ ತಂದೆ ವಾಜಶ್ರವ ಒಂದ್ಸತಿ ಒಂದು ವಿಶ್ವಜೀತ ಎನ್ನೋ ಒಂದು ಯಜ್ಞವನ್ನ ಹಿಡಿದ್ರಂತೆ. ಅವರು ಋಷಿಗಳು, ಅವರು ಅನೇಕ ಯಜ್ಞ ಮಾಡಿರ್ತಾರೆ. ಈಗ ವಿಶ್ವಜೀತ ಯಜ್ಞ ಅನ್ನೋದು ಬಹಳ ಶ್ರೇಷ್ಠವಾದದ್ದು ಅಂತ ಅದನ್ನ ಕೈಗೊಳ್ತಾರೆ. ಆ ಯಜ್ಞದಲ್ಲಿ ಏನಂದ್ರೆ, ಯಾರ ಯಜ್ಞ ಮಾಡ್ತಾರೋ ಅವ್ರಿಗೆ ಯಾವ್ದು ಇಷ್ಟವಾದದ್ದು ಎಲ್ಲವನ್ನು ಅವರು ತ್ಯಾಗ ಮಾಡ್ಬೇಕು, ಯಜ್ಞಕ್ಕೆ ಕೊಡ್ಬೇಕು. ಸೊ ಅದೆಲ್ಲ ಕೊಡ್ತಾ ಇರ್ಬೇಕಾದ್ರೆ ನಚಿಕೇತನು ಅಲ್ಲೇ ಇರ್ತಾನೆ. ಈ ಒಂದು ಸಣ್ಣ ಹುಡುಗ, ಎಲ್ಲ ಹಸುಗಳು ಕರುಗಳು ಎಲ್ಲ ಹೋಗ್ತಾ ಇರ್ತವೆ. ಅದ್ರಲ್ಲಿ ಕೆಲವೊಂದು ಹಸುಗಳೆಲ್ಲ ಬಹಳ ಮುಪ್ಪಾಗ್ಬಿಟ್ಟಿರೋದು. ಅವಾಗ ಹುಲ್ಲು ತಿನ್ನೋ ತ್ರಾಣನೂ ಇರಲ್ಲ, ಹಾಲು ಕೊಡೋದೂ ಇಲ್ಲ. ಅಷ್ಟೊಂದು ವಯಸ್ಸಾದ ಹಸುಗಳನ್ನ ನೋಡ್ಬಿಟ್ಟು ಅವನಿಗೆ ಮನಸ್ಸಿನಲ್ಲಿ ಬರುತ್ತೆ, ಇದನ್ನ ನಮ್ಮ ತಂದೆ ದಾನ ಮಾಡ್ತಾ ಇದ್ದಾರೆ. ಈ ಯಜ್ಞದಲ್ಲಿ ದಾನ ಮಾಡೋದ್ರಿಂದ ದಾನ ಮಾಡೋರಿಗೆ ಪುಣ್ಯ ಸಿಗೋದು. ಸೊ ಇಂಥ ಒಂದು ಹಸುಗಳನ್ನ ಅವ್ರು ದಾನ ಮಾಡಿದಾಗ ಅದನ್ನ ತಗೊಂಡೋರ್ ಪರಿಸ್ಥಿತಿ ಏನು, ಅವ್ರಿಗೆ ಏನು ಉಪಯೋಗ, ಇದನ್ನ ನಮ್ಮ ತಂದೆಗೆ ಹ್ಯಾಗೆ ಹೇಳ್ಬೇಕು ಅನ್ನೋ ಒಂದು ವಿಚಾರ ಮಾಡ್ತಾನೆ. ಅವನಿಗೆ ತುಂಬಾ ಬೇಜಾರಾಗತ್ತೆ, ಏನ್ ಮಾಡ್ಬೇಕು, ಹ್ಯಾಗೆ ಹೇಳ್ಬೇಕು ಅಂತ. ಆಗ ಇದನ್ನೆಲ್ಲ ನೋಡಿ ನಚಿಕೇತ ಏನ್ ಮಾಡ್ತಾನೆ, ಅವ್ರ ತಂದೆ ಹತ್ರ ಹೋಗ್ತಾನೆ. ತಂದೆ ಹತ್ರ ಹೋಗಿ, ಅಪ್ಪ ನೀನು ಎಲ್ಲ ಕೊಡ್ತಾ ಇದೀಯ, ಎಲ್ಲ ದಾನ ಮಾಡ್ತಿದ್ಯಾ, ನನ್ಗೆ ಯಾರು ದಾನ ಮಾಡ್ತೀಯಾ ಅಂತ ಕೇಳ್ತಾನೆ. ಅವಾಗ ಅವ್ರ ತಂದೆ ಸುಮ್ಮನೆ ಇರ್ತಾರೆ, ಇವನೇನೋ ಕೇಳ್ತಾ ಅದನ್ನಂತ ಉತ್ತರಿಸಲ್ಲ. ಮತ್ತೆ ನಚಿಕೇತ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾನೆ, ಬಿಡೋದೇ ಇಲ್ಲ ಅವ್ರ ತಂದೆ. ನೀ ನನಗೆ ಯಾರು ಕೊಡ್ತೀಯಾ, ನನ್ನನ್ನ ಯಾರಿಗೆ ಕೊಡ್ತೀಯ? ತಂದೆ ಒಂದ್ ಸ್ವಲ್ಪ ಮುಂಗೋಪಿ ಕೋಪದ ಸ್ವಭಾವದವ್ರು ಇರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ನಿನ್ನ ನಾನು ಮೃತ್ಯು ಕೊಡ್ತೀನಿ ಅಂದ್ರೆ ಯಮನ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಆಗ ಆ ಹುಡುಗ ತಂದೆ ಹೇಳಿದ್ದೆಲ್ಲ ನಿಜಾನೇ, ಅವ್ರು ಹೇಳಿದಾಗ್ಲೇ ಪಾಲಿಸ್ಬೇಕು ಅನ್ನೋದು ಇರತ್ತೆ. ಹೌದಾ ಅಂದಾಗ ಅವ್ರ ತಂದೆಗೆ ಹೇಳೋದೇನೋ ಹೇಳ್ಬಿಡ್ತಾರೆ. ಆಮೇಲೆ ಅವ್ರಿಗೂ ಬೇಜಾರಾಗುತ್ತೆ, ನಾನು ಈ ಸಿಟ್ಟಿನಲ್ಲಿ ಏನೋ ಹೇಳ್ಬಿಟ್ನಲ್ಲ ಅಂದ್ರೆ ತುಂಬಾ ದುಃಖಸ್ಥನಾಗ್ಬಿಡ್ತಾರೆ. ನಚಿಕೇತ ಯಮರಾಜನ ಹತ್ರ ಹೋಗ್ತಾನೆ. ಆ ಯಮರಾಜನ ಅರಮನೆಯಲ್ಲಿ ಹೋದಾಗ ಯಮರಾಜ ಇರೋದಿಲ್ಲ, ಅವರೆಲ್ಲ ಹೊರಗಡೆ ಹೋಗಿರ್ತಾರೆ. ಸೊ ಅವ್ನು ಕಾಯ್ಬೇಕಾಗತ್ತೆ.
ಅವನಲ್ಲಿದ್ದಾಗ ಅವನಿಗೆಲ್ಲ ಅತಿಥಿ ಸತ್ಕಾರಕ್ಕೋಸ್ಕರ ಅವನಿಗೆ ಊಟಕ್ಕೆ ತಿನ್ನೋಕ್ಕೆ ಅಂತೆಲ್ಲ ಕೇಳಿದಾಗ ಅವ್ನು ಬೇಡ ಅಂತ, ನನಗೇನೂ ಬೇಡ, ನಾನು ಯಮರಾಜ ಬರೋವರೆಗೂ ಏನೂ ಸ್ವೀಕರಿಸಲ್ಲ. ಸೊ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಕಾಯ್ತೀನಿ. 3ನೇ ದಿವಸಕ್ಕೆ ಯಮರಾಜ ಬರ್ತಾರೆ. ಬಂದಾಗ ಅಲ್ಲಿದ್ದವ್ರು ಹೇಳ್ತಾರೆ, ಹಿಂಗೆ ನಿಮ್ಮನ್ನು ನೋಡೋಕೆ ಒಂದು ಬಾಲಕ ಬಂದಿದ್ದಾನೆ, ಅವನು ಏನೂ ಸ್ವೀಕರಿಸಿಲ್ಲ, ಏನೂ ತಿಂದಿಲ್ಲ, ಕೊಡ್ತಿಲ್ಲ, ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ಅವಾಗ ಯಮರಾಜನಿಗೆ ಥರ ಬೇಸರನೂ ಆಗುತ್ತೆ, ಅವ್ರು ನನಗೋಸ್ಕರ ಯಾರೋ ಕಾಯ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಬಂದು ನೋಡಿ ಅವ್ನು ಹೇಳ್ತಾನೆ, ನೀನು ನನಗೋಸ್ಕರ 3 ದಿನ ಕಾಯ್ದಿದ್ಯಾ, ಏನೂ ಸ್ವೀಕರಿಸಲಿಲ್ಲ, ನನಗೆ ಥರ ಮನಸ್ಸಿಗೂ ಬೇಜಾರು. ಸೊ ಇದಕ್ಕೋಸ್ಕರ ಈ ಪರಿಹಾರಕ್ಕೆ ನಾನು ನಿನಗೆ 3 ವರ ಕೊಡ್ತೀನಿ ಅಂತ ಯಮರಾಜ ನಚಿಕೇತನ್ ಕೇಳ್ತಾನೆ. ಸಪೋಸ್ ಇದು 3 ವರ ನಮಗೆ ಕೇಳಿದ್ರೆ ನಾವೇನು ಕೇಳ್ತಾ ಇದ್ವಿ? ಕೇಳ್ತಿರ್ತೀವಿ. ಫಸ್ಟ್ ಆಫ್ ಆಲ್ ನಾನು 3 ದಿವಸ ಕಾಯ್ತಾನೂ ಇರ್ಲಿಲ್ಲ, ನಾವು ಗೊತ್ತಿಲ್ಲ. ಅದಿದ್ರೆ ಯಮನ್ ಮನೆಗೆ ಹೋಗಕ್ಕೆ ನನಗೆ ಭಯ, ನನಗೆ ಆಗಲ್ಲ. ಮೇ ಬಿ ವಿಶ್ವಶಾಂತಿಗೋಸ್ಕರ ಏನಾದ್ರು ಒಂದು ಸ್ವಲ್ಪ ಇವರಿಗೆಲ್ಲ ಒಂದು ಒಳ್ಳೆ ಸದ್ಬುದ್ಧಿ ಕೊಡು, ಯುದ್ಧ ಮಾಡ್ತಾ ಇದ್ದಾರೆ ಎಲ್ಲರೂ. ಸ್ವಲ್ಪ ಅನುಪಮ ಹೇಳ್ದಾಗ ಯಮ ಅಂದ್ರೆ ನಮಗೆಲ್ಲ ಭಯ ಅಲ್ವಾ? ಯಮ ಅಂದ್ರೆ ಅವನೊಂದು ಕ್ರೂರಿ ಅಂತ ಅಂದ್ಬಿಟ್ಟು, ಆದ್ರೆ ಯಮ ಧರ್ಮರಾಜ ಅಂತ ಹೇಳ್ತಾರೆ. ಅವನಿಗೆ ಇನ್ನೊಂದು ಹೆಸರು ಧರ್ಮರಾಜ. ಅವನು ಧರ್ಮರಕ್ಷಕ. ಅವನು ಈ ಕೆಟ್ಟದ್ದು ಎಲ್ಲಿ ಕಾಣುತ್ತೋ ಅದನ್ನೆಲ್ಲ ಖಂಡಿಸೋನು. ಆಮೇಲೆ ಅದನ್ನು ಅವನ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕಂದ್ರೆ ಅವ್ನು ಶಿವನ ಆಜ್ಞೆಯನ್ನು ಪಾಲಿಸ್ತಾ ಇರ್ತಾನೆ. ಅವಾಗ ಅವ್ನು ಕೇಳ್ತಾನೆ ನಚಿಕೇತನ್, ನೀನು 3 ವರ ಕೇಳು ಅಂದಾಗ ನಚಿಕೇತನ ಮೊದಲನೇ ವರ ಏನಂತಂದ್ರೆ, ಅವನಿಗೆ ಅವ್ರ ಅಪ್ಪನ ಚಿಂತನೆ ಇತ್ತು ಅನ್ನೋ, ಅದಕ್ಕೋಸ್ಕರ ನಮ್ಮ ತಂದೆ ನನ್ನ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರಬೇಕು, ನಾನು ಇಲ್ಲಿ ಹೇಗಿದ್ದೀನೋ ಏನೋ ಅಂತಂದು, ಅದಕ್ಕೋಸ್ಕರ ಆ ಚಿಂತೆಯನ್ನು ತೆಗೆದುಹಾಕು ಅಂತ ಹೇಳ್ತಾನೆ. ಆಮೇಲೆ ಅವ್ರ ಕೋಪವನ್ನು ತೆಗೆದುಹಾಕು, ನಾನು ಇಲ್ಲಿಂದ ತಿರುಗಿ ಹೋದರೆ ಅವರು ನನ್ನ ಸಂತೋಷದಿಂದ ಸ್ವೀಕರಿಸ್ಬೇಕು ಅಂತಂದ್ರೆ ಈ ವರವನ್ನು ಅವ್ನು ಕೇಳ್ತಾನೆ. ಇಲ್ಲಿ ನಚಿಕೇತನ ಒಂದು ಗುಣ ನಾವು ಗಮನಿಸ್ಬೋದು, ಏನಂದ್ರೆ ತಂದೆಯಲ್ಲಿ ಪಾಪ ಪ್ರಜ್ಞೆ ಬರೋದು ಬೇಡ ಅನ್ನೋದು ಎಕ್ಸಾಕ್ಟ್ಲಿ ಅವನ ಮನಸ್ಸಿನಲ್ಲಿತ್ತು ಅಂತ ಕಾಣುತ್ತೆ. ಹೌದು, ಅಷ್ಟು ಸಣ್ಣ ಹುಡುಗ ಆದ್ರೂ ಅವನ ವಿಚಾರ ನೋಡ್ರಿ. ಅವಾಗ ಯಮರಾಜ ಸಂತೋಷದಿಂದ ಒಪ್ಕೊಳ್ತಾನೆ, ಆಯ್ತು ನಿಮ್ಮ ತಂದೆ ಚಿಂತೆ ಎಲ್ಲ ನಾನು ತೆಗೆದು ಹಾಕ್ತೀನಿ, ನೀನು ವಾಪಸ್ ಹೋದಾಗ ನಿನ್ನ ಸಂತೋಷದಿಂದ ಅವರು ಸ್ವೀಕರಿಸ್ತಾರೆ. ನೀನು ಇವಾಗ 2ನೇ ವರ ಕೇಳ್ಕೊ ಅಂತ ಹೇಳ್ತೀನಿ. 2ನೇ ವರ ಏನು ಕೇಳ್ತಾನೆ ಅಂದರೆ, ಅದೇ ನಮಗೂ ಎಲ್ಲರಿಗೂ ಬರುತ್ತೆ ಆ ವಿಚಾರ, ಸ್ವರ್ಗ ಅಂದರೆ ಏನು. ಅವ್ನು ಹೇಳ್ತಾನೆ, ಸ್ವರ್ಗ ಅಂದರೆ ಸ್ವರ್ಗದಲ್ಲಿ ಮುಪ್ಪಿಲ್ಲ, ವಯಸ್ಸಾಗಾರ, ಆಮೇಲೆ ಸಂತೋಷದಿಂದ ಇರ್ತೀವಿ, ಯಾವ ಕಾಯಿಲೆ ರೋಗ ಏನೂ ಇರಲ್ಲ, ನಮಗೆ ಮೃತ್ಯು ಶೋಕನೂ ಇರಲ್ಲ, ಅಂದರೆ ನಿನ್ನ ಭಯನೂ ಇರಲ್ಲ ಅಂತ ಹೇಳ್ತಾನೆ. ಸೊ ಈ ಥರ ಒಂದು ಈ ಸ್ವರ್ಗ ಸುಖ ಪ್ರಾಪ್ತಿ ಆಗಲಿಕ್ಕೆ ಯಾವ ಯಜ್ಞ ಮಾಡಬೇಕು ಅಂತ ಅವನ ಯಮನಿಗೆ ಕೇಳ್ತಾನೆ. ಅವಾಗ ಯಮ ಹೇಳ್ತಾನೆ, ಈ ನೀ ಏನು ಪ್ರಶ್ನೆ ಕೇಳ್ದೆ ಅಂದ್ರೆ ಮೋಸ್ಟ್ಲಿ ಅವ್ರಿಗೆ ಅನ್ಸಿರ್ಬೋದು, ಅಂದ್ರೆ ಅವ್ನು ತನಗೋಸ್ಕರ ಏನು ಕೇಳ್ತಾ ಇಲ್ಲ, ಪರರಿಗೋಸ್ಕರನೇ ಅವನು ಕೇಳ್ತಾ ಇದ್ದಾನೆ ಇದನ್ನು ಸಹ ಅಂತಂದ್ಬಿಟ್ಟು, ನಿನಗೆ ಒಂದು 4ನೇ ವರನೂ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ನೀನು ಕೇಳಲಾರ್ದೆ ನಿನಗೆ 4ನೇ ವರವನ್ನು ನಾನು ಅದನ್ನು ಕೊಡ್ತೀನಿ. ಏನಂದ್ರೆ ನಚಿಕೇತ ಯಜ್ಞ ಅಂತಂದು, ಈ ಯಜ್ಞವನ್ನ ಯಾರು 3 ದಿನ ಕಟ್ಟುನಿಟ್ಟಾಗಿ ಮಾಡ್ತಾರೋ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಅವನು 3ನೇ ವರ ಕೇಳ್ಕೊ ಅಂತ ಹೇಳ್ತಾನೆ. 3ನೇ ವರ ಕೇಳಿದಾಗ ಯಮನಿಗೆ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಒಂದು ಸ್ವಲ್ಪ ಹಿಂಜರುತ್ತಾನೆ. ಅವನೇನು ಹೇಳ್ತಾನೆ, ಈ ಒಂದು ಪ್ರಶ್ನೆ ಬಿಟ್ಟು ನೀವು ಬೇರೆ ಪ್ರಶ್ನೆ ಕೇಳು ಅಂತ. ಏನು ಪ್ರಶ್ನೆ ಅಂತಂದ್ರೆ, ನಚಿಕೇತ ಕೇಳ್ತಾನೆ, ಸಾವು ಎಲ್ಲರಿಗೂ ಬರುತ್ತೆ, ಸತ್ತ ಮೇಲೆ ನಾವು ಭೂಮಿ ಮೇಲೆ ನಮ್ಮ ದೇಹ ಇರತ್ತೆ, ಆದರೆ ಸತ್ತ ಮೇಲೂ ಜೀವ ಇದೆ ಅಂತ ಹೇಳ್ತಾರೆ. ಸತ್ತ ಮೇಲೆ ನಮ್ಗೆ ಏನಾಗತ್ತೆ, ನಮ್ಮ ಸಾವು ಆದಮೇಲೆ ನಾವು ಏನಾಗ್ತೀವಿ, ಸೊ ಅದರ ಬಗ್ಗೆ ನನಗೆ ತಿಳ್ಕೋಬೇಕು, ಆ ಜ್ಞಾನ ಬೇಕು, ಆತ್ಮಜ್ಞಾನ ಬೇಕು ಅಂತ ಕೇಳ್ತಾನೆ. ಅವಾಗ ಯಮ ಹೇಳ್ತಾನೆ, ಈ ಒಂದು ವಿಷಯ ಬಿಟ್ಟು ನೀವು ಬೇರೆ ಏನಾದರೂ ಕೇಳು, ನಾನು ನಿನ್ಗೆ ಕೊಡ್ತೀನಿ. ನಿನಗೆ ಭೂಲೋಕದಲ್ಲಿ ಎಷ್ಟು ನಿನಗೆ ಸುಖ ಬೇಕೋ ಕೇಳಿ ನಾನು ಕೊಡ್ತೀನಿ. ವಜ್ರ ವೈಡೂರ್ಯ ಸಾಮ್ರಾಜ್ಯ, ಮೇಲೆ ಕುದುರೆಗಳು, ಆನೆಗಳು ಎಲ್ಲ ಕೊಡ್ತೀನಿ ನಿನಗೆ.
ದೀರ್ಘಾಯುಷ್ಯದಲ್ಲಿ ಇರೋಂಥ ನಿನ್ನ ಮಕ್ಕಳು ಮೊಮ್ಮಕ್ಕಳು ಕೊಡ್ತೀನಿ, ನಿನಗೂ ಆಯುಷ್ಯ ಕೊಡ್ತೀನಿ, ನೀ ಬಹಳ ಸುಖವಾಗಿ ಬಾಳು, ಎಲ್ಲ ಕೊಡ್ತೀನಿ, ಈ ಪ್ರಶ್ನೆ ಒಂದು ಬೇಡ, ನೀನು ತಗೋ. ಆಮೇಲೆ ಇದನ್ನ ಹೇಳ್ದೆ ನಾನು, ಇಲ್ಲಿರೋ ಎಲ್ಲ ಅಪ್ಸರೆಗಳ ಅವ್ರನ್ನೂ ನಿನ್ ಕೊಡ್ತೀನಿ, ಈ ಒಂದು ಸ್ವರ್ಗದಲ್ಲಿರೋ ಸುಖ ನಿನಗೆ ಕೊಡ್ತೀನಿ, ಈ ಒಂದು ವರ ನಾವು ಯಾರಿಗೂ ಸಿಗೋದಿಲ್ಲ ಅಂಥದ್ದು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಈ ಒಂದು ಪ್ರಶ್ನೆ ಬೇಡ. ಆದರೆ ನಚಿಕೇತ ನನಗೆ ಬೇಡ ಅಂತ, ನೀ ಈ ವರಗಳು ಕೊಡೋದ್ರಿಂದ ನನ್ನ ದೇಹಕ್ಕೆ ಅದು ಎಷ್ಟೇ ಆದರೂ ಮುಪ್ಪಾಗಲೇಬೇಕು. ಈ ಸುಖದಿಂದ ಇದು ಶಾಶ್ವತ ಅಲ್ಲ. ಎಷ್ಟೇ ನೀನು ಇದು ಕೊಟ್ರು ಈ ದೇಹ ಒಂದಿಲ್ಲ ಒಂದು ದಿನ ಅದು ಕೊನೆಗೊಳ್ಳಲೇಬೇಕು. ಅದಕ್ಕೆ ನನಗೆ ಆತ್ಮಜ್ಞಾನ ಬೇಕು, ನೀನು ನನಗೆ ಆತ್ಮಜ್ಞಾನ ಕೊಡಲೇಬೇಕು, ಈ ಎಲ್ಲ ಸುಖಗಳನ್ನ ನೀನೇ ಇಟ್ಕೊ ಅಂತ ಹೇಳ್ತೀನಿ. ಸಪೋಸ್ ನಮಗೆ ಈ ಥರ ಎಲ್ಲ ಹೇಳಿದ್ರೆ ತಗೊಂಡ್ಬಿಡ್ತೀವಿ ಅಲ್ವಾ, ಆಯ್ತು ಮುಂದೆ ನೋಡೋಣ ಅಂತ. ಅಂದರೆ ಒಂದು ರೀತಿಯಲ್ಲಿ ಯಮನ ಪ್ರಶ್ನೆಗಳು ನಚಿಕೇತನ ವೈರಾಗ್ಯದ ಪರೀಕ್ಷೆ ಆಗಿರಬೇಕು. ಯಾಕಂದ್ರೆ ಪ್ರಲೋಭನೆಗಳನ್ನು ಕೊಟ್ಟ, ಅದಕ್ಕೆ ನಚಿಕೇತ ಒಪ್ಕೊಳ್ಳಿಲ್ಲ, ಆತನಿಗೆ ಬಹಳಷ್ಟು ಆಫರ್ಸ್ ಎಲ್ಲ ಮಾಡ್ದ, ಅದನ್ನು ಒಪ್ಕೊಳ್ಳಿಲ್ಲ. ಸೊ ಹೀಗೆ ನಚಿಕೇತನ ವೈರಾಗ್ಯ ಅದು ಕನ್ಫರ್ಮೇಶನ್ ಸಿಕ್ಕ ಮೇಲೆ ಯಮನಿಗೆ ಅವನಿಗೆ ಏನಾದ್ರು ಬ್ರಹ್ಮಜ್ಞಾನ ಕೊಡಬಹುದು ಅಂತ ಅವನಿಗೆ ತಿಳಿಯುತ್ತದೆ. ಸೊ ಯಮ ಬ್ರಹ್ಮಜ್ಞಾನ ಕೊಡಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಮೊದಲನೇ ಒಂದು ಬೋಧನೆ ಅಂತಂದರೆ ಯಮ ಹೇಳ್ತಾನೆ ನಚಿಕೇತನಿಗೆ, ಮನುಷ್ಯನ ಜೀವನದಲ್ಲಿ ಯಾವಾಗಲೂ 2 ಹಾದಿಗಳು ಇರುತ್ತೆ, ನಿಮ್ಮ ಮುಂದೆ ಯಾವಾಗಲೂ 2 ಆಯ್ಕೆಗಳಿರುತ್ತೆ. ಅದರಲ್ಲಿ ಒಂದು ಪ್ರೇಯಸ್ ಅಂತ, ಒಂದು ಶ್ರೇಯಸ್ ಅಂತ. ಅಂದರೆ ಅವಿದ್ಯಾ ಮತ್ತು ವಿದ್ಯಾ, ಇದು 2 ಆಯ್ಕೆಗಳು ನಿಮ್ಮ ಹತ್ರ ಯಾವಾಗಲೂ ಇರುತ್ತೆ. ಈ ಪ್ರೇಯಸ್ ಅನ್ನೋದು ಏನಿದೆ ಇದು ಐಹಿಕ ಅಥವಾ ಪ್ರಾಪಂಚಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಶ್ರೇಯಸ್ ಏನಿದೆ ಅದು ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಪ್ರೇಯಸ್ಸಲ್ಲಿ ಯಾವಾಗಲೂ ನಾವು ಬಾಹ್ಯ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಂತಂದ್ರೆ ನಮ್ಮ ಮಟೀರಿಯಲ್ ಐಹಿಕ ಸುಖವಾಗ್ಲಿ, ಸಂತೋಷವಾಗ್ಲಿ, ಅಥವಾ ಆನಂದ ಇದು ಆಗ್ಲಿ, ನಮ್ಮ ಇಂಟೆಲಿಜೆನ್ಸ್ ಅಂತೀವಿ ನಾವು, ಅದ್ರ ಏನೆಲ್ಲ ತೊಡಗಿಸ್ಕೊಳ್ತೀವಿ ಅದ್ರ ಬಗ್ಗೆ ಆಗಿದೆ. ಅಂದ್ರೆ ಅದರಿಂದ ನಮಗೆ ಬಹಳ ಅಲ್ಪಕಾಲಿಕ ಸಂತೋಷ ಸಿಗುತ್ತೆ. ಬಹಳಷ್ಟು ಜನರಿಗೆ ಅದು ಬಹಳ ಮುಖ್ಯವಾಗಿಬಿಡುತ್ತೆ, ಈಗ ಸಂತೋಷವಾಗಿದ್ರೆ ಸಾಕು, ಮುಂದಿನ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆದ್ರೆ ಶ್ರೇಯಸ್ಸ ಹಾದಿ ಏನಿದೆ ಅದು ಆಧ್ಯಾತ್ಮಿಕ ಹಾದಿ, ಅದು ಒಂದು ನಿಜವಾದ ಪಥ. ಅದರಲ್ಲಿ ನಮಗೆ ಆಂತರಿಕವಾಗಿ ಯೋಚನೆ ಮಾಡೋದು ಅಥವಾ ಆಂತರಿಕ ಅವಲೋಕನಕ್ಕೆ ಒಂದು ಸಮಯ ಇರುತ್ತೆ. ಆಮೇಲೆ ಅದರಿಂದ ದೀರ್ಘಕಾಲಿಕ ಸಂತೋಷ ಸಿಗುತ್ತೆ. ಈಗ ತಕ್ಷಣಕ್ಕೆ ಗೊತ್ತಾಗ್ಲಿಕ್ಕಿಲ್ಲ ನಮಗೆ, ಆದರೆ ಆ ಸಾಧನೆಯಿಂದ ನಮಗೆ ಕೊನೆಯಲ್ಲೆಲ್ಲೋ ನಾವು ಆ ಒಂದು ಪ್ರಗತಿ ಹೊಂದುತ್ತಾ ಒಂದು ಆನಂದ ಸಂತೋಷ ಅದು ಸಿಗುತ್ತೆ. ಆಮೇಲೆ ಇದರಲ್ಲಿ ಒಂದು ನಿರ್ದಿಷ್ಟ ಗುರಿ ಇರುತ್ತೆ. ನಾವು ಪ್ರೇಯಸ್ಸಲ್ಲಿ ತುಂಬಾ ಚಂಚಲ ಚಿತ್ತ ಇರುತ್ತೆ, ಆದರೆ ಶ್ರೇಯಸ್ಸಲ್ಲಿ ಸಮಚಿತ್ತ ಇರುತ್ತೆ. ಸೊ ಹೀಗೆ 2 ಪಥದಲ್ಲಿ ನಮ್ಮ ಆಯ್ಕೆ ಏನಿರಬೇಕು, ನಮ್ಮ ಆಯ್ಕೆ ಅವಿದ್ಯಾನ ಅಥವಾ ವಿದ್ಯಾ. ಸೊ ಯಾರು ಶ್ರೇಯಸ್ನ ಪಥವನ್ನ ತಗೊಳ್ತಾರೆ ಅವರಿಗೆ ಅವರು ಆಧ್ಯಾತ್ಮಿಕ ಬ್ರಹ್ಮಜ್ಞಾನ ಪಡೆಯೋಕೆ ಸಾಧ್ಯ ಆಗುತ್ತೆ. ಒಂದೇ ಗೋಲ್ ಇರುತ್ತೆ, ಇದರಲ್ಲಿ ಗೋಲ್ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಗೋಲ್ಗಳು, ಅಥವಾ ಯಾಕಂದ್ರೆ ಅದು ತುಂಬಾ ಅಲ್ಪಕಾಲಿಕವಾಗಿರುತ್ತಲ್ಲ, ನಾಳೆ ಇದು ನಾಡಿದ್ದು ಅಷ್ಟೇ ಅವರಿಗೆ ಆಲೋಚನೆ ಇರುತ್ತೆ. ಯಮನ 2ನೇ ಬೋಧನೆ ಅಶಾಶ್ವತದಿಂದ ಶಾಶ್ವತ ಲೋಕದ ಕಡೆಗಿನ ನಮ್ಮ ಪ್ರಯಾಣ ಅಥವಾ ಯಾತ್ರೆಯಲ್ಲಿ ಏನು ಮಾಡಬೇಕು, ಅದು ಹೇಗೆ ಸಾಧ್ಯ ಆಗುತ್ತೆ, ಪ್ರಗತಿ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಅದು ಕಾರಣ ಅಂದರೆ ತರ್ಕ, ರೀಸನಿಂಗ್ ಅಂತ ಏನು ಹೇಳ್ತೀವಿ, ಅದರಿಂದಾಗಲಿ ಅಥವಾ ವಾದದಿಂದಾಗಲಿ ಅಥವಾ ಪ್ರವಚನಗಳಿಂದಾಗಲಿ ಅದು ಆಗೋದಿಲ್ಲ. ಅದು ಏನರಿಂದ ಸಾಧ್ಯ ಆಗುತ್ತೆ ಅಂತಂದರೆ ದ್ವಂದ್ವಗಳನ್ನು ಮೀರಿದ ಗುರು, ಆ ಗುರುವಿನ ಶರಣೆಗೆ ಹೋದರೆ ಈ ಪ್ರಗತಿ ಸಾಧ್ಯವಾಗುತ್ತೆ. ಯಾಕಂದರೆ ಅಂತಹ ಗುರು
ನಿಮ್ಮ ಹೃದಯಗಳನ್ನು ತೆಗೆದು ಅಲ್ಲಿ ಜ್ಞಾನದ ಜ್ವಾಲೆಯನ್ನು ಕಿಡಿಯನ್ನು ಹೊತ್ತಿಸಬಲ್ಲ ಗುರು ಅಂತ. ಅಂದ್ರೆ ನಮ್ಮ ಈ ಸೆಕೆಂಡ್ ಸಿಟ್ಟಿಂಗ್ ಅಲ್ಲಿ ಆಗತ್ತಲ್ಲ, ಅದೇ ತರ ಅಲ್ವಾ? ಹೌದು, ಹಾಗೆ ಇಂಟ್ರೊಡಕ್ಟರಿ ಸಿಟ್ಟಿಂಗ್ಸ್ ಅಲ್ಲಿ ಸಹಜ ಮಾರ್ಗದಲ್ಲಿ ಯಾವ ರೀತಿ ನಮ್ಮ ಒಂದು ರಿಸೆಪ್ಟರ್ ಮೂಲಕ ಡಿವೈನ್ ಲೈಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಮನ ಮೂರನೇ ಬೋಧನೆ ಆತ ಇಲ್ಲಿ ಆತ್ಮದ ರಹಸ್ಯವನ್ನು ಹೇಳ್ಕೊಡ್ತಾನೆ. ಅಂದ್ರೆ ನಮ್ಮ ಒಂದು ವೇದಾಂತದ ಒಂದು ದೃಷ್ಟಿಯಿಂದ ನೋಡಿದ್ರೆ ಆತ್ಮದ ಬಗ್ಗೆ ಬೋಧನೆಯ ಇದು ಒಂದು ತಳಹದಿಯನ್ನು ಹಾಕಿದ ಹಾಗೆ ಎಂಟೈರ್ ಹಿಸ್ಟ್ರಿ ಆಫ್ ಅವರ್ ಫಿಲಾಸಫಿ ಆರ್ ಸ್ಪಿರಿಚುವಲ್ ಎಲ್ಲ ನಾವು ಲಿಟ್ರೇಚರ್ ಅಂಡ್ ಟೀಚಿಂಗ್ಸ್ ಎಲ್ಲ ತೆಗೆದು ನೋಡಿದ್ರೆ ಹಿಯರ್ ಕ್ಲಿಯರ್ಲಿ ಒಂದು ಆತ್ಮದ ಬೋಧನೆಗೆ ಒಂದು ತಳಹದಿಯನ್ನು ಕೊಟ್ಟ ಹಾಗೆ ಆಗುತ್ತೆ ಇಲ್ಲಿಂದ. ಸೊ ಯಮ ಏನ್ ಹೇಳ್ತಾನೆ ಅಂತಂದ್ರೆ, ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಜೀವದಲ್ಲಿ ಕೂಡ ಆತ್ಮ ಅಂತ ಒಂದಿದೆ. ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದಕ್ಕೆ ಯಾವುದೇ ಒಂದು ಮೂಲ ಇಲ್ಲ, ಅದು ಅಮರ. ಸೊ ಅವನು ಏನ್ ಹೇಳ್ತಾನೆ ಅಂದ್ರೆ, ಇದು ಒಂದು ಅನುರಣೀಯಾನ್ ಮಹತೋ ಮಹಿಯಾನ್, ಅಂದ್ರೆ ಅದಕ್ಕಿಂತಲೂ ಸೂಕ್ಷ್ಮ, ಬ್ರಹ್ಮಾಂಡಕ್ಕಿಂತಲೂ ಬೃಹತ್ ಆಗಿರುವಂಥದ್ದು. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನ ಅಂಶ ಇದೆ. ಆ ಒಂದು ಅಂಶ ಪ್ರತಿಯೊಂದು ಜೀವದಲ್ಲೂ ಕೂಡ ಇದೆ, ಜೀವರಾಶಿಯಲ್ಲಿ ಪ್ರತಿಯೊಂದರಲ್ಲೂ ಇದ್ದಿದೆ. ಅಂಡ್ ಆತ ಏನ್ ಹೇಳ್ತಾನೆ ಅಂತಂದ್ರೆ, ಆಸೆಗಳು ನಮ್ಮಲ್ಲಿ ಒಂದು ರೀತಿಯ ಚಂಚಲತೆಯನ್ನು ಉಂಟು ಮಾಡುತ್ತೆ. ಸೊ ಆತ್ಮದರ್ಶನ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ಇಚ್ಛಾರಹಿತ ಸ್ಥಿತಿ ಉಂಟಾಗಬೇಕು. ಯಾಕಂತಂದ್ರೆ ನಾವು ಪ್ರತಿ ಸಲನೂ ನಾವು ಫಾರ್ ಎಕ್ಸಾಂಪಲ್ ಸಿಂಪ್ಲಿ ನಾವು ಕಣ್ಣು ಮುಚ್ಕೊಂಡ್ರೆ ನಮ್ಮ ಆತ್ಮದರ್ಶನ ಅಂತೂ ಆಗೋದಿಲ್ಲ. ಮಧ್ಯ ಬರೋದು ಏನು, ನಮ್ಮ ಇಚ್ಛೆಗಳಿಂದ ಉಂಟಾಗಿರುವಂತಹ ಸ್ಥೂಲತೆಗಳು ಮತ್ತು ಜಟಿಲತೆಗಳು, ಇವೆಲ್ಲ ನಮ್ಗೆ ಅಡ್ಡ ಬರುತ್ತೆ. ಸೊ ನಮಗೆ ಆತ್ಮದರ್ಶನ ಆಗ್ಬೇಕು ಅಂತಂದ್ರೆ ಈ ಮಧ್ಯೆ ಇರುವಂತಹ ಎಲ್ಲ ಸ್ಥೂಲತೆಗಳು ಹೋಗ್ಬೇಕು. ಅದಾಗಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಚಂಚಲತೆಯನ್ನ ನಾವು ತೆಗೆದುಹಾಕಬೇಕು ಮತ್ತು ಮನಸ್ಸಿನಲ್ಲಿ ಶಾಂತಿಯನ್ನ ಮೊದಲು ತಯಾರು ಮಾಡೋದು. ಇದು ಆತ್ಮದರ್ಶನಕ್ಕೆ ಬೇಕಾಗಿರುವಂತಹ ಒಂದು ಅತ್ಯವಶ್ಯಕ ಪೂರ್ವ ಸಿದ್ಧತೆ. ಯಮ ಜೀವಾತ್ಮದ ಸಂರಚನೆಯ ಬಗ್ಗೆ ವಿವರಣೆ ಕೊಡ್ತಾ ಒಂದು ಬಹಳ ಸುಂದರವಾದ ಒಂದು ಉದಾಹರಣೆಯನ್ನು ಕೊಡ್ತಾನೆ. ನೀವೆಲ್ಲರೂ ಒಂದು ರಥವನ್ನು ನೋಡಿರ್ಬೋದು. ಓಕೆ, ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಂದು ರಥ ಇದೆ. ಆ ರಥ ಎಳ್ಕೊಂಡು ಹೋಗೋದಕ್ಕೆ ಕುದುರೆಗಳಿಗೆ ಕಂಟ್ರೋಲ್ ಮಾಡೋದಕ್ಕೆ ಲಗಾಮ್, ಒಬ್ಬ ಸಾರಥಿ. ಓಕೆ, ಆಮೇಲೆ ಆ ರಥದಲ್ಲಿ ಒಬ್ಬ ರಥಿಕ ಅಥವಾ ಒಬ್ಬ ಪ್ರಯಾಣಿಕ ಒಳಗಡೆ ಇರ್ತಾನೆ. ಯಮ ಇದರ ಎನಾಲಜಿಯನ್ನ ಜೀವಾತ್ಮಕ್ಕೆ ಕೊಡ್ತಾನೆ. ಯಾವ ರೀತಿ ಅಂದರೆ, ರಥ ಅಂತಂದ್ರೆ ನಮ್ಮ ದೇಹ, ಈ ಕುದುರೆಗಳು ಇಂದ್ರಿಯಗಳಿಗೆ ಹೋಲಿಸ್ತಾನೆ, ಲಗಾಮು ಮನಸ್ಸಿಗೆ ಹೋಲಿಸ್ತಾನೆ, ಆ ಸಾರಥಿಗೆ ಬುದ್ಧಿಗೆ ಹೋಲಿಸ್ತಾನೆ, ಮತ್ತು ಪ್ರಯಾಣಿಕ ಒಳಗಡೆ ವಿರಾಜಮಾನವಾಗಿರುವಂತಹ ಪ್ರಯಾಣಿಕ ನಮ್ಮ ಆತ್ಮ. ರಥ ಹೋಗುವಂತಹ ದಾರಿ ಅದು ನಮ್ಮ ಗುರಿಗೆ ಹೋಗಿ ಮುಟ್ಟುವಂತಹ ಮಾರ್ಗ. ಈಗೇನಾಗಿದೆ ಅಂತಂದ್ರೆ, ಕಂಟ್ರೋಲ್ ಇರಲಾರದೆ ಇರುವಂತಹ ಅಥವಾ ಯಾವುದೇ ರೀತಿ ಕಾಡು ಕುದುರೆಗಳ ತರ ಈ ಕುದುರೆಗಳು ಆ ಕಡೆ ಈ ಕಡೆ ಎಳ್ಕೊಡ್ತಾ ಇದ್ರೆ ಏನಾಗುತ್ತೆ, ಆ ಕುದುರೆ ಹೋಗ್ತಾ ಇರುವ ಮಾರ್ಗವನ್ನು ಬಿಟ್ಟು ಎಲ್ಲೋ ಒಂದ್ ಕಡೆ ಹೊರಟು ಹೋಗುತ್ತೆ. ಸೊ ನಮ್ಮ ಪರಿಸ್ಥಿತಿ, ಈಗಿನ ನಮ್ಮ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಇದೇ ರೀತಿ ಆಗಿದೆ. ಇಂದ್ರಿಯಗಳು ತಮ್ಮ ಚಾಪಲ್ಯದಿಂದ ಆ ಕಡೆ ಈ ಕಡೆ ಎಳ್ಕೊಂಡು ಹೋಗ್ತಾ ಇದ್ದಾವೆ ನಮ್ಮ ಜೀವನವನ್ನು. ಇಂದ್ರಿಯಗಳ ಮಾತನ್ನು ಮನಸ್ಸು ಕೇಳ್ತಾ ಇದೆ, ಮನಸ್ಸು ಹೇಳಿದ ಹಾಗೆ ಬುದ್ಧಿ ಕೇಳ್ತಾ ಇದೆ. ಇದ್ರ ಮಧ್ಯ ಆ ಪ್ರಯಾಣಿಕ ಅಂದ್ರೆ ನಮ್ಮ ಆತ್ಮ ನಿಸ್ಸಹಾಯಕ ಸ್ಥಿತಿಯಲ್ಲಿ ತಟಸ್ಥವಾಗಿ ಸುಮ್ಮನೆ ಕೂತಿದೆ. ಅವ್ರಿಗೆ ಏನ್ ಬೇಕೋ ಅದು ಸಿಗ್ತಾ ಇಲ್ಲ. ಅದರ ಗುರಿ ಅದು ಏನು ಜನ್ಮ ತಗೋಬೇಕಾದ್ರೆ ಅದನ್ನ ನಿರ್ಧಾರ ಮಾಡ್ಕೊಂಡು ಬಂದಿತ್ತು, ಆ ಕಡೆ ಅದು ಹೋಗ್ತಾ ಇಲ್ಲ. ಸೊ ಯಾವ ರೀತಿ ಯಮ ಏನ್ ಹೇಳ್ತಾನಂತಂದ್ರೆ, ನಮ್ಮ ಜೀವನವನ್ನು ಯಾವ ರೀತಿ ನಾವು ಮತ್ತೆ ಗುರಿಯ ಕಡೆಗೆ ಅಲೈನ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಅಂತಂದ್ರೆ, ಆ ಪ್ರಯಾಣಿಕ ಕೊಟ್ಟಿರುವಂತಹ ದಾರಿಗೆ ಬುದ್ಧಿ, ವಿವೇಕಯುತ ಬುದ್ಧಿ ಲಗಾಮಿನ ಮೂಲಕ ಅಂದ್ರೆ ಮನಸ್ಸಿನ ಮೂಲಕ ಇಂದ್ರಿಯಗಳನ್ನ ಕಂಟ್ರೋಲ್ ಇಟ್ಕೊಂಡು ಆ ದಾರಿಯಲ್ಲಿ ಮುಂದ್ಗಡೆ ಹೋಗ್ಬೇಕು. ಆವಾಗ ದ ಲೈಫ್ ಗೋಸ್ ಟುವರ್ಡ್ಸ್ ದ ಗೋಲ್. ನಮ್ಮ ಗುರಿಯನ್ನು ಯಾವ ನಾವು ಪೂರ್ವ ನಿರ್ಧಾರಿತ ಗುರಿಯನ್ನು ನಾವು ಫಿಕ್ಸ್ ಮಾಡಿರ್ತೀವೋ ಆ ಒಂದು ದಾರಿಯಲ್ಲಿ ಅದು ಹೋಗುತ್ತೆ.
ಅದಕ್ಕೋಸ್ಕರನೇ ನಚಿಕೇತ ಯಮರಾಜ ಹೇಳ್ತಾರಲ್ಲ, ಮೂರನೇ ಅವನ ವರ ಕೇಳಿದಾಗ ನಿನ್ಗೆಲ್ಲ ಕೊಡ್ತೀನಿ, ಎಲ್ಲ ಸುಖಗಳನ್ನು ಕೊಡ್ತೀನಿ, ಅನುಭವಿಸು ಅಂತಂದಾಗ ನಚಿಕೇತ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಅವನ ಯಮ ಕೊಡೋ ಎಲ್ಲ ಒಂದು ಏನ್ ವರ ಇತ್ತು, ಅದ ಆಸೆಗಳಿತ್ತು, ಇಂದ್ರಿಯಗಳನ್ನ ನಾಶ ಮಾಡುವಂಥದ್ದು. ಸೊ ಇಂದ್ರಿಯಗಳ ಪ್ರಕಾರ ಹೋಗ್ಬಿಟ್ರೆ ನೀವ್ ಹೇಳ್ದಾಗೆ ಎಲ್ಲೆಲ್ಲೋ ಪ್ರೇಯಸ್ಸಿನ ಮಾರ್ಗ ಆಗತ್ತೆ. ಆದ್ರೆ ನಾವು ಆತ್ಮಕ್ಕೆ ಶರಣಾಗತರಾದ್ರೆ ಶರಣಾಗತರಾದ್ರೆ ಅದು ಶ್ರೇಯಸ್ಸಿನ ಮಾರ್ಗ. ಹೌದು, ಇಂದ್ರಿಯಗಳಿಗೆ ನಾವು ಶರಣಾಗತರಾದ್ರೆ ಅದು ಪ್ರೇಯಸ್ಸಿನ ಮಾರ್ಗ ಹೋಗುತ್ತೆ. ಕೊನೆಗೆ ಅದು ಇಂದ್ರಿಯಗಳೆಲ್ಲ ಓವರ್ಲೋಡ್ ಆಗಿ ಎಲ್ಲೋ ಒಂದ್ ಕಡೆ ಹೋಗಿ ನಿಂತು ಬಿಡುತ್ತೆ. ಅಂದ್ರೆ ಈಗ ನಾವು ಈ ರಥದ ಉದಾಹರಣೆ ನೋಡಿದ್ವಿ, ಅದು ಹೆಚ್ಚು ಕಡಿಮೆ ನಾವು ಏನ್ ಸಮೀಕ್ಷೆ ಮಾಡಿ ನೋಡಿದ್ವಿ, ಅದರ ಏನ್ ಫಲಿತಾಂಶ ಬಂತು ಅದು ಕೂಡ ಅದೇ ರೀತಿ ಇತ್ತು. ಅಂದ್ರೆ ಹೆಚ್ಚಿನ ಉದಾಹರಣೆಗಳು, ಹೆಚ್ಚಿನ ಗುರಿಗಳು ಪ್ರಾಪಂಚಿಕ ಜೀವನದ ಮೇಲೆ ಸುತ್ತಲೂ ಕೇಂದ್ರಿತವಾಗಿದ್ವು. ಅಂದ್ರೆ ನಾವು ಬಹಳಷ್ಟು ಸಲ ಇಂದ್ರಿಯ ಸುಖಗಳ ಮೇಲೆ, ಇಂದ್ರಿಯಗಳ ಮೇಲೆ ನಾವು ಹೆಚ್ಚಿನ ಗಮನವನ್ನು ನೀಡ್ತಾ ಹೋಗ್ತೀವಿ. ಅದರ ಕೈಗೆ ನಾವು ಲಗಾಮನ್ನ ಕೊಟ್ಬಿಡ್ತೀವಿ. ಆ ರೀತಿ ಹೋದಾಗ ಅದು ಒಂದು ಪ್ರೇಯಸ್ಸಿನ ಮಾರ್ಗ ಆಗುತ್ತೆ ಯಮನ ತಿಳುವಳಿಕೆ ಪ್ರಕಾರ. ಆದರೆ ನಾವು ಆತ್ಮನನ್ನ ಕೇಂದ್ರೀಕರಿಸಿಕೊಂಡು ಆ ರೀತಿಯಾಗಿ ಹೋಗ್ತಾ ಇದ್ರೆ ಅದು ಶ್ರೇಯಸ್ಸಿನ ಮಾರ್ಗ ಆಗುತ್ತೆ. ಇಲ್ಲ ಅಂದ್ರೆ ಇಂದ್ರಿಯಗಳು ಎಷ್ಟು ನಶ್ವರ, ಇಂದ್ರಿಯ ಸುಖಗಳು ಅಷ್ಟೇ ನಶ್ವರ. ಅಲ್ಲಿ ಇಂದ್ರಿಯಗಳಿಗೆ ನಾವು ಲಗಾಮನ್ನು ಕೊಟ್ಬಿಟ್ರೆ ರಥ ಎಲ್ಲಿ ಹೋಗುತ್ತೆ? ಇಂದ್ರಿಯಗಳು ಒಂದು ದಿನ ಕುದುರೆಗಳು ನಿಂತು ಹೋಗ್ತವೆ, ವಯಸ್ಸಾಗ್ತವೆ, ಸತ್ತೇ ಹೋಗ್ತವೆ. ಅವಾಗ ರಥ ಎಲ್ಲಿರುತ್ತೆ? ಎಲ್ಲೋ ಕಾಡಲ್ಲಿ ನಿಂತಿರುತ್ತೆ. ನಮ್ಗೆ ಯಾವ ಗುರಿನೂ ಇರೋದಿಲ್ಲ, ನಾವು ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತೂ ಇರೋದಿಲ್ಲ. ಸೊ ಶ್ರೇಯಸ್ಸಿನ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅಂತಂದ್ರೆ ಇಂದ್ರಿಯಗಳು ಮನಸ್ಸಿನ ಸ್ವಾಯತ್ತೆಯಲ್ಲಿರಬೇಕು, ಮನಸ್ಸು ವಿವೇಕಯುತ ಬುದ್ಧಿಯ ಸ್ವಾಯತ್ತೆಯಲ್ಲಿರಬೇಕು, ಬುದ್ಧಿ ಆ ಮಹತ್ ತತ್ವ ಆತ್ಮ ಅಂತ ಹೇಳ್ತೀವಿ ಅದರ ಸ್ವಾಯತ್ತೆಯಲ್ಲಿರಬೇಕು, ಮತ್ತು ಆತ್ಮ ಪರಮಾತ್ಮನ ಒಂದು ಸ್ಥಿತಿಯಲ್ಲಿ ಲಯ ಆಗಬೇಕು ಅಂತ ಆ ಒಂದು ಅದರಲ್ಲಿ ಹಾತುರ್ಯತೆ ಇರ್ತದೆ. ಸೊ ಅದಕ್ಕೂ ಇಂದ್ರಿಯಗಳನ್ನ ಮನಸ್ಸಿನಲ್ಲಿ ಲಯಗೊಳಿಸಿ, ಮನಸ್ಸನ್ನು ಬುದ್ಧಿಯಲ್ಲಿ ಲಯಗೊಳಿಸಿ, ಬುದ್ಧಿಯನ್ನ ಆತ್ಮನಲ್ಲಿ ಲಯಗೊಳಿಸೋದ್ರಿಂದ ನಮ್ಮ ಜೀವನವನ್ನ ನಾವು ಮತ್ತೆ ಶ್ರೇಯಸ್ಸಿನ ಮಾರ್ಗದಲ್ಲಿ ತಗೊಂಡು ಹೋಗ್ಬೋದು ಅಂತ ಯಮ ಹೇಳ್ತಾನೆ. ಸೊ ಶ್ರೇಯಸ್ ಮಾರ್ಗದಿಂದ ಮಾತ್ರ ಆತ್ಮದರ್ಶನ ಸಾಧ್ಯ. ಸೊ ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಮೆಚ್ಚುಗೆ ಆಗಿರುವಂತಹ ಒಂದು ಶ್ಲೋಕ ಕಥೋಪನಿಷತ್ತಿನಲ್ಲಿ ಬರುತ್ತೆ. ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರಾತ್ರ ಬೋಧಕ. ಈ ಒಂದು ಶ್ಲೋಕ ಯಮ ತನ್ನ ಒಂದು ಬೋಧನೆಯಲ್ಲಿ ಅವನು ಏನು ಹೇಳ್ತಾನಂತಂದ್ರೆ, ಈ ಪರತತ್ವ ಎಲ್ಲ ಜೀವಿಗಳಲ್ಲಿದೆ. ಸೊ ನಾವು ಈ ಶ್ರೇಯಸ್ ಮಾರ್ಗದಿಂದ ಮಾತ್ರ ಆ ಆತ್ಮದರ್ಶನ ಪಡೆಯೋದಕ್ಕೆ ಸಾಧ್ಯ. ನಾವು ಅಜ್ಞಾನದಿಂದ ಹೊರಗಡೆ ಬಂದು ಯಾವ ರೀತಿ ಆ ಒಂದು ರಥದ ಪ್ರಯಾಣಿಕ ಲಗಾಮನ್ನು ಹಿಡ್ಕೊಂಡು ಈ ಕುದುರೆಗಳ ಕಂಟ್ರೋಲ್ ಇಂದ ರಥವನ್ನ ತನ್ನ ನಿರ್ಧಾರಿತ ಮಾರ್ಗದ ಮೇಲೆ ನಡೆಸ್ಕೊಂಡು ಹೋಗ್ತಾರಲ್ಲ, ಆ ರೀತಿ ನಾವು ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಜಾಗೃತರಾಗಿ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ತೀವಲ್ಲ ಶ್ರೇಯಸ್ ಮಾರ್ಗದ ಮೂಲಕ, ಆವಾಗ ಮಾತ್ರ ನಮ್ಗೆ ಆತ್ಮಜಾಗೃತಿ ಸಾಧ್ಯ ಅಂತ ಹೇಳ್ತಾರೆ. ಈ ಶ್ರೇಯಸ್ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮ್ಗೆ ಗುರುವಿನ ಸಹಾಯ ಅತ್ಯಗತ್ಯವಾಗುತ್ತೆ. ಸೊ ಅವರನ್ನ, ಒಬ್ಬ ಸಮರ್ಥ ಗುರುವಿನ ನಾವು ಹಿಡ್ಕೊಂಡು ಅವರಲ್ಲಿ ಶರಣಾಗತರಾಗಿ ಅವರು ಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಹೋಗ್ಬೇಕಾಗುತ್ತೆ. ಸಹಜ ಮಾರ್ಗದ ಪ್ರಕಾರ ಜೀವನದ ಗುರಿ ಏನು ಅಂತ ಹೇಳಿ ನಾವೀಗ ಸ್ವಲ್ಪ ನೋಡೋಣ. ಬಾಬೂಜಿ ಮಹಾರಾಜರು ಸತ್ಯೋದಯದಲ್ಲಿ ಕೆಲವೊಂದು ಅಂಶಗಳನ್ನ ಕೊಡ್ತಾರೆ. ಅದರಲ್ಲಿ ಮೊದಲನೇದೇನಂದ್ರೆ, ಜನರು ಈ ಪ್ರಸ್ತುತ ಜೀವನದ ಗುರಿ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಸರ್ವೆನಲ್ಲಿ, ನಮ್ಮ ಸಮೀಕ್ಷೆನಲ್ಲೂ ಕೂಡ ಅದೇ ರೀತಿಯ ಫಲಿತಾಂಶ ಸಿಕ್ತು. ಅಂದ್ರೆ ಏನು? ಉತ್ತಮ ಜೀವನ, ಆಮೇಲೆ ಪ್ರಸಿದ್ಧಿ, ಹೆಸರು, ಇದನ್ನೇ ಜೀವನ ಅಂತ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಎರಡನೇ ಅಂಶ ಅಂತಂದ್ರೆ, ಜೀವನ ಒಂದು ಜನನ ಮರಣಗಳ ಚಕ್ರ. ಅಂದ್ರೆ ಅದರ ಪರಿಹಾರ ನಾವು ಹುಡುಕಬೇಕು ಅಂತಂದ್ರೆ, ನಾವು ಬರೀ ಈ ಜೀವನ ಅಂದ್ರೆ ಈ ಭೌತಿಕ ಜೀವನಕ್ಕಷ್ಟೇ ಸೀಮಿತಗೊಳಿಸದೆ ಅದನ್ನ ಆತ್ಮದ ಕಡೆ ತಗೊಂಡು ಹೋಗ್ಬೇಕು. ಅಂದ್ರೆ ಆತ್ಮ ಹೀಗೆ ವಿವಿಧ ರೂಪಗಳಲ್ಲಿರುತ್ತೆ. ಬರೀ ಮಾನವ ರೂಪದಲ್ಲಿ ಅಷ್ಟೇ ಅಲ್ಲದೆ, ನಮ್ಮ ಮಾನವ ಜೀವನ ಅಷ್ಟೇ ಅಲ್ಲದೆ ಆತ್ಮ ವಿವಿಧ ರೂಪಗಳಲ್ಲಿರುತ್ತೆ. ಅಲ್ಲದೆ ಈ ದೃಷ್ಟಿ
ನಮಗೆ ಮಹಾಪ್ರಳಯದವರೆಗೂ ವಿಸ್ತರಿಸಬೇಕಾಗುತ್ತೆ. ಸೊ ನಾವು ಜೀವನದ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತಂದ್ರೆ ಮಾನವ ಜೀವನದಿಂದ ಶುರು ಮಾಡಿದರೂ ಕೂಡ ಅದರ ದೃಷ್ಟಿಕೋನ ತುಂಬ ವಿಸ್ತಾರವಾಗ್ತಾ ಹೋಗುತ್ತೆ. ಇದು ಎರಡನೇ ಅಂಶ. ಮೂರನೇ ಅಂಶ ಅಂತಂದ್ರೆ ಈ ಎರಡೂ ವಿಷಯಗಳನ್ನು ತಿಳ್ಕೋಬೇಕಾದ್ರೆ, ನಾವು ಅರಿತುಕೊಳ್ಬೇಕಾದ್ರೆ ಅದು ಸಾಮಾನ್ಯ ನಮ್ಮ ಓದಿನಿಂದಾಗಲಿ ಜ್ಞಾನದಿಂದಾಗಲಿ ಅಥವಾ ಯಾವುದೇ ಗ್ರಂಥಗಳನ್ನು ರೆಫರ್ ಮಾಡೋದ್ರಿಂದಾಗಲಿ ಅದು ಬರೋದಿಲ್ಲ. ಅದಕ್ಕೋಸ್ಕರ ಅಂತರ್ದೃಷ್ಟಿ ಬೇಕಾಗುತ್ತೆ. ಅಂತರ್ದೃಷ್ಟಿ ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಇದು ಇಂಟ್ಯೂಟಿವ್ ಕೆಪಾಸಿಟಿ ಅಂತೀವಿ, ಅದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಅಂತ ಬಾಬೂಜಿಯವರು ಹೇಳ್ತಾರೆ. ಇನ್ನು ನಾಲ್ಕನೇ ಅಂಶ ಅಂತಂದರೆ, ನಮ್ಮ ಭಾಳಷ್ಟು ಸಂಪ್ರದಾಯಗಳಲ್ಲಿ ಭಾಳಷ್ಟು ಜನರು ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಸಚ್ಚಿತಾನಂದ ಅಥವಾ ಸ್ವರ್ಗವನ್ನು ಪಡೆಯೋದು ಇದೇ ನಮ್ಮ ಜೀವನದ ಗುರಿ, ಅದು ಕೊನೆಯ ಗುರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಾಬೂಜಿಯವರು ಹೇಳಿದ ಪ್ರಕಾರ ಇದಿಷ್ಟೇ ಅಲ್ಲ, ಸಚ್ಚಿತಾನಂದ ಆಗಲಿ ಅಥವಾ ಏನು ಸ್ವರ್ಗ ಅನ್ನೋ ಒಂದು ಪರಿಕಲ್ಪನೆ ಇದೆ. ಜೀವನ ಮತ್ತು ಜೀವನದ ಗುರಿ ಅದರಿಂದ ಆಚೆ ಇದೆ. ಇದು ತುಂಬಾ ಸೀಮಿತ ದೃಷ್ಟಿ ಆಗ್ಬಿಡುತ್ತೆ ನಾವು ಅಲ್ಲಿಗೆ ನಿಲ್ಲಿಸಿದ್ರೆ. ಅಂದ್ರೆ ಅದನ್ನ ದಾಟಿ ಕೂಡ ನಮ್ಮ ಸಾಧನೆ ಸಾಧ್ಯ, ಅದು ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಬಾಬೂಜಿಯವರು ಹೇಳ್ತಾರೆ. ಸೊ ಅನುಪಮ, ನೀವು ಹೇಳಿದ ಹಾಗೆ ನಾವು ಜನರಲಿ ಏನು ತಿಳ್ಕೊತೀವಿ ಅಂತಂದರೆ, ನೋವು ಕಷ್ಟಗಳು ಇವುಗಳಿಂದ ಹೊರಗೆ ಬಂದರೆ ಅದರಲ್ಲಿ ನಮಗೆ ಒಂದು ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊತೀವಿ. ಆದರೆ ಬಾಬೂಜಿಯವ್ರು ಏನು ಹೇಳ್ತಾರೆ ಅಂತಂದರೆ, ಅದು ರೋಗ ಅಲ್ಲ, ಅದು ರೋಗದ ಲಕ್ಷಣ. ನಿಜವಾದ ರೋಗ ಏನು ಅಂತಂದರೆ ಬಂಧನ. ಅಂದರೆ ನಮಗೆ ವಸ್ತುಗಳ ಬಗ್ಗೆ ನಮಗಿರುವಂತಹ ಆಸಕ್ತಿ, ಅವುಗಳ ಮೇಲೆ ಇರುವಂತಹ ನಮ್ಮ ಒಂದು ಮೋಹ, ಅದು ಬಂಧನ ಆಗಿರುತ್ತೆ. ನಾವು ಯಾವುದೇ ಒಂದು ರೀತಿಯಿಂದ ಅದರಿಂದ ಮುಕ್ತರಾದರೆ ಅದಕ್ಕೆ ನಾವು ಮುಕ್ತಿ ಅಂತ ಹೇಳ್ಬೋದಾ? ಹೌದು. ಈಗ ನಾವು ಯಾವುದೇ ಒಂದು ವಸ್ತು ಆಗಲಿ, ಫಾರ್ ಎಕ್ಸಾಂಪಲ್ ಕಾರ ಇರ್ಬೋದು, ಈಗ ನನಗೆ ಎಷ್ಟಕ್ಕೆ ಬೇಕಷ್ಟಕ್ಕೆ ನಾನು ಉಪಯೋಗಿಸ್ಕೊಂಡು ಐ ವಿಲ್ ಲೀವ್ ಇಟ್, ಆಮೇಲೆ ಬಂದುಬಿಡ್ತೀನಿ. ಆದರೆ ಇದು ನನ್ನ ಕಾರು ಹೀಗಿರ್ಬೇಕು ಹಾಗಬೇಕಂದ್ರೆ ಇಟ್ಕೊಂಡು ಕೂತ್ಬಿಟ್ರೆ ನನ್ನ ದ್ಯಾಟ್ ಬಿಕಮ್ಸ್ ಅಟ್ಯಾಚ್ಮೆಂಟ್ ಆಗುತ್ತೆ. ಅವಾಗ ನನಗೆ ಇಫ್ ಐ ಲೀವ್ ದಟ್ ಫಾರ್ ದೇರ್ ನನ್ನ ಸರ್ವಿಸ್ ಕೊಡ್ತು ಅಂತ ನಾನು ಬಂದುಬಿಟ್ರೆ ಐ ವಿಲ್ ಬಿ ಇನ್ ಪೀಸ್. ಕರೆಕ್ಟ್ ಅಲ್ವಾ? ಆ ಅಟ್ಯಾಚ್ಮೆಂಟೇ ಬಂಧನ ಆಗ್ಬಿಡತ್ತೆ ಆಮೇಲೆ. ಕರೆಕ್ಟ್. ಸೊ ಯಾವುದೇ ವಸ್ತುವನ್ನು ಪಡ್ಕೊಳ್ಳೋದು ಏನು ತೊಂದರೆ ಅಲ್ಲ, ಬಟ್ ಅದಕ್ಕೆ ನಾವು ಅಟ್ಯಾಚ್ ಆಗಿರೋದು, ಅದ್ರ ಜೊತೆಗೆ ಒಂದು ವ್ಯಾಮೋಹ ಇಟ್ಕೊಳ್ಳೋದು, ಅದು ಬಂಧನ ಆಗುತ್ತೆ. ನಿಜವಾಗ್ಲೂ ಅಟ್ಯಾಚ್ಮೆಂಟೇ ಇಲ್ಲ ಅಂದರೆ ನಮಗೆ ಪೀಸ್ ತಾನೇ ಬರುತ್ತೆ. ಕರೆಕ್ಟ್. ವಿಲ್ ಬಿ ಇನ್ ಫುಲ್ ಪೀಸ್. ಅಂದರೆ ಅತಿಯಾದ ವ್ಯಾಮೋಹ ಎಲ್ಲಿರುತ್ತೋ ಅಲ್ಲಿ ದುಃಖ ಇದ್ದೇ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಕುಟುಂಬಗಳಲ್ಲೂ ನಾವು ನೋಡ್ತೀವಿ, ಯಾರು ತುಂಬಾ ಅಟ್ಯಾಚ್ ಆಗಿರ್ತಾರೆ ವಸ್ತುಗಳಿಗಾಗ್ಲಿ ಅಥವಾ ಸಂಬಂಧಗಳಲ್ಲಾಗ್ಲಿ, ಅದು ಕೊನೆಗೆ ದುಃಖದಲ್ಲೇ ಕೊನೆಗೊಳ್ಳುತ್ತೆ. ಅದು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಅದು ತುಂಬಾ ಸಾಮಾನ್ಯ ದೃಷ್ಟಿ. ಸೊ ಬಂಧನ ಅಂದರೆ ದುಃಖ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ನಿಜವಾದ ಗುರಿ ಏನಿರಬೇಕು, ಇದ್ರ ಮೇಲೆ ಬಾಬೂಜಿಯವರು ಈಗ ನಮ್ಮ ಗಮನವನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಮುಕ್ತಿನ? ಮುಕ್ತಿ ಅಂತಂದರೆ ಏನು ನಿಮ್ಮ ಪ್ರಕಾರ? ಮುಕ್ತಿ ಅಂದರೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ. ಸೊ ಬಾಬೂಜಿಯವ್ರು ಏನು ಹೇಳ್ತಾರೆ ಅಂತಂದರೆ, ಅದೊಂದು ಕನಿಷ್ಠ ಗುರಿ. ಅದರ ನಂತರ ಕೂಡ ನಮಗೆ ಸಾಧಿಸಲಿಕ್ಕೆ ಅನೇಕ ಆಧ್ಯಾತ್ಮಿಕ ಹಂತಗಳಿದ್ದಾವೆ. ಸೊ ನಮ್ಮ ಸಾಧ್ಯತೆ ಅದಕ್ಕೂ ಮೀರಿ ಇನ್ನೂ ತುಂಬ ಆಚೆಗಿದೆ ಅಂತ ಹೇಳ್ತಾರೆ. ಮುಂದೆ ಬಾಬೂಜಿಯವರು ಭಕ್ತಿಯ ಬಗ್ಗೆ ಮಾತಾಡ್ತಾ ಜೀವನದ ಅಂತಿಮ ಗುರಿ ಭಕ್ತಿಯೇ ಅಂತ ಕೇಳ್ತಾರೆ. ಹೌದು, ಎಷ್ಟೊಂದು ಸಂಪ್ರದಾಯದಲ್ಲಿ ಭಕ್ತಿಯೇ ಗುರಿ ಅಂತ ಹೇಳ್ಬಿಟ್ಟು ನಂಬಿದಾರಲ್ಲ. ಭಕ್ತಿ ಒಂದು ಆಧ್ಯಾತ್ಮಿಕ ಸ್ಥಿತಿ. ಸೊ ಭಕ್ತಿಯಿಂದ ಬರುವಂತಹ ಒಂದು ಆನಂದದ ಸ್ಥಿತಿಯಲ್ಲಿ ಭಕ್ತರು ಅದರ ಒಂದು ನಶೆಯಲ್ಲಿ ಪರವಶರಾಗಿ ಅದೇ ಜೀವನದ ಒಂದು ಗುರಿ ನಾವು ಮುಟ್ಟಿದ್ವಿ ಅಂತ ತಿಳ್ಕೊತಾರೆ. ಸೊ ಬಾಬೂಜಿ ಮಹಾರಾಜರು ಏನು ಹೇಳ್ತಾರೆ ಅಂದರೆ, ಅದಕ್ಕೂ ಆಚೆ, ಭಕ್ತಿಗೂ ಆಚೆ ಅನೇಕ ಹಂತಗಳಿದ್ದಾವೆ, ಸ್ಥಿತಿಗಳಿದ್ದಾವೆ. ಸೊ ನಮ್ಮ ಒಂದು ಆಧ್ಯಾತ್ಮಿಕ ಸಾಧನೆ ಇನ್ನೂ ಮುಂದುವರ್ಕೊಂಡು ಹೋಗಬೇಕು. ಸೊ ನಂತರ ಒಂದು ಏನು ಪ್ರಶ್ನೆ ಬರುತ್ತೆ ಅಂತಂದರೆ, ಅನೇಕರು ದೈವಿ ಪುರುಷರು ಅವರ ಎಕ್ಸಾಂಪಲ್ ತೊಗೊಂಡು ನಾವು ಅವ್ರ ಹಾಗೆ ಆದರೆ ಅದು ಜೀವನದ ಗುರಿನ ಅಂಥೇಳಿ ಅದು ಒಂದು ಪ್ರಶ್ನೆ ಬರುತ್ತೆ. ಫಾರ್ ಎಕ್ಸಾಂಪಲ್ ರಾಮ ಇರ್ಬೋದು, ಕೃಷ್ಣ ಪರಮಾತ್ಮ ಇರ್ಬೋದು,
ಆ ಒಂದು ಉದಾಹರಣೆಗೆ ತಗೊಳ್ಳೋದಾದರೆ ಆವಾಗ ಬಾಬೂಜಿ ಮಹಾರಾಜರು ಅದನ್ನು ಹೇಳ್ತಾರೆ, ರಾಮ ಕೃಷ್ಣ ಇವರೆಲ್ಲ ಅವತಾರ ಪುರುಷರು. ಪ್ರಕೃತಿಯ ಕೆಲವು ಕೆಲಸಗಳಿಗೋಸ್ಕರ, ನಿಗದಿತ ಕೆಲಸಗಳಿಗೋಸ್ಕರ ಅವರೊಂದು ಮಹಾಮಯ ಕ್ಷೇತ್ರದಿಂದ ಭೂಮಿಗೆ ಇಳಿದು ಬಂದಿರ್ತಾರೆ. ಸೊ ಸಾಧಕರಾಗಿ ನಮಗೆ ಭಕ್ತಿಯ ಆಚೆಗೆ ದೈವಿ ಪುರುಷರ ಸ್ಥಿತಿಯ ಆಚೆಗೂ ಹೋಗಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಹಾಗಾದರೆ ನಿಜವಾದ ಗುರಿ ಏನಿರಬೇಕು? ಸೊ ಈ ಪ್ರಶ್ನೆಗೆ ಉತ್ತರ ನಮಗೆ ಬೇಕು ಅಂತಂದರೆ ನಾವು ನಿಜಕ್ಕೂ ಮೂಲ ಸ್ಥಿತಿ ಕಡೆ ಹೋಗಬೇಕು. ಯಾವಾಗ ಸೃಷ್ಟಿಯ ಒಂದು ಪ್ರಕ್ರಿಯೆ ಶುರುವಾಯಿತು ಆ ಸಮಯಕ್ಕೆ ನಾವು ಹೋಗಬೇಕಾಗುತ್ತೆ. ಸೊ ಅನುಪಮ, ನೀವು ಮೊದಲೇ ಹೇಳಿದ ಹಾಗೆ ಕ್ಷೋಭ ಉಂಟಾಯಿತು. ಕ್ಷೋಭದ ಸಮಯದಲ್ಲಿ ಎಲ್ಲ ಜೀವಾತ್ಮಗಳ ಒಂದು ಸೃಷ್ಟಿಯಾಯಿತು. ಸೊ ಆ ಸೃಷ್ಟಿಯ ಮುಂಚೆ ಇದ್ದ ಸ್ಥಿತಿ ಹೇಗಿತ್ತು ಅಂತಂದರೆ ಬಾಬೂಜಿ ಮಹಾರಾಜರು ಹೇಳ್ತಾರೆ, ಅಲ್ಲಿ ಅಬ್ಸಲ್ಯೂಟ್ಲಿ ಯಾವುದೇ ಒಂದು ರೀತಿಯ ಚಟುವಟಿಕೆ ಇರಲಿಲ್ಲ. ಪ್ರತಿಯೊಂದು ಒಂದು ಶೂನ್ಯ ಸ್ಥಿತಿಯಲ್ಲಿತ್ತು. ಸೊ ಆ ಒಂದು ಶೂನ್ಯದ ಸ್ಥಿತಿ ಈ ಒಂದು ಚಿತ್ರದಲ್ಲಿ ತೋರಿಸಲಾಗಿದೆ. ಇದೊಂದು ಜನರಿಗೆ, ನಮ್ಮ ಕೇಳುಗರಿಗೆ, ಆಸಕ್ತಿ ಹೊಂದಿರುವಂತಹ ಜಿಜ್ಞಾಸುಗಳಿಗೆ ಸ್ವಲ್ಪ ಕ್ಲಾರಿಟಿಯನ್ನು ಬಾಬೂಜಿ ಮಹಾರಾಜರು ಈ ಚಕ್ರಗಳ ಮೂಲಕ, ಈ ವರ್ತುಲಗಳ ಮೂಲಕ ಅದನ್ನು ಅವರು ತೋರಿಸಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸೆಂಟರ್ ಅಂತ ಅವ್ರು ಏನು ಕರೀತಾರಲ್ಲ, ಅದು ಸೃಷ್ಟಿಯ ಸಮಯದಲ್ಲಿ ಅಥವಾ ಸೃಷ್ಟಿಯ ಪೂರ್ವದಲ್ಲಿದ್ದಂತಹ ಒಂದು ಸ್ಥಿತಿ. ಅದಕ್ಕೆ ಶೂನ್ಯ ಅಂತ ಹೇಳ್ಬೋದು. ಅಲ್ಲಿ ಯಾವುದೇ ರೀತಿಯ ಒಂದು ಪ್ರಚೋದನೆ, ಚಟುವಟಿಕೆ ಏನೂ ಇರಲಿಲ್ಲ ಅಲ್ಲಿ. ನಾವು ಈಗ ಪ್ರಸ್ತುತ ಸ್ಥಿತಿಯಲ್ಲಿದ್ದದ್ದು ಆ ಕೊನೆಯ ವರ್ತುಲದ ಹೊರಗಡೆಯಲ್ಲಿ ನಾವಿದ್ದೀವಿ. ಸೊ ಅಲ್ಲಿಂದ ನಮ್ಮ ಪ್ರಯಾಣ, ಆಧ್ಯಾತ್ಮಿಕ ಪ್ರಯಾಣ ಶುರುವಾಗುತ್ತೆ. ಸೊ ಇದರಲ್ಲಿ ನಾವು ಮೊದಲು 5 ವರ್ತುಲಗಳನ್ನು ದಾಟಿದಾಗ ನಾವು ಬಾಬೂಜಿ ಮಹಾರಾಜರು ಅದಕ್ಕೆ ಹೃದಯ ಮಂಡಲ ಅಂತ ಹೇಳ್ತಾರೆ. ಅಂದರೆ ನಾವು ಈ ಮಾಯೆಯ ಸ್ಥಿತಿಯನ್ನು ದಾಟಿ ಹೋಗ್ತೀವಿ. ಸೊ ಇದರಲ್ಲಿ ಅವರು ಮೊದಲು ನಾವು ಡಿಸ್ಕಸ್ ಮಾಡಿದ್ವಲ್ಲ, ಲಿಬರೇಷನ್ ಅಂತೇನೇನು ಹೇಳಿದ್ವಿ, ಜನ್ಮ ಮರಣಗಳ ಚಕ್ರದಿಂದ ಹೊರಗಡೆ ಬರೋದು, ಕನಿಷ್ಠ ಸ್ಥಿತಿ ಅಂತೇನು ಹೇಳಿದ್ವಿ. ಆ ಸ್ಥಿತಿ ಬಾಬೂಜಿ ಮಹಾರಾಜರ ಪ್ರಕಾರ ಸಾಧಾರಣ 2-3 ವರ್ತುಲಗಳ ನಡುವೆ ಬರುತ್ತೆ. ಬಟ್ ಯಾವಾಗ ನಾವು 5 ವರ್ತುಲಗಳನ್ನು ಸಂಪೂರ್ಣವಾಗಿ ದಾಟ್ತೀವೋ ಆವಾಗ ಮಾಯೆಯ ಒಂದು ಪರಿಧಿಯಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ತೀವಿ ನಾವು. ಅದರ ನಂತರ ನಮ್ಮ ಪ್ರಯಾಣ ಇನ್ನೂ ಜಾರಿ ಇರುತ್ತೆ. ನಾವು ನಮ್ಮ ಒಂದು ಅಹಂ ಅಂತೇನು ಹೇಳ್ತೀವಲ್ಲ, ಅದರ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿಗಳನ್ನು ದಾಟ್ತಾ ಬರ್ತೀವಿ. ಸುಮಾರು 11 ವರ್ತುಲಗಳ ಮೂಲಕ ಅವರು ಅದನ್ನು ತೋರಿಸಿದ್ದಾರೆ. ಸೊ ಈ ಎಲ್ಲ 11 ವರ್ತುಲಗಳನ್ನು ದಾಟಿದಾಗ ಈ ಎಲ್ಲ ನಮ್ಮ ಒಂದು ಅಹಂ ಅಂತೇನಿರುತ್ತಲ್ಲ, ಅದು ಎಷ್ಟು ಸೂಕ್ಷ್ಮತೆಯನ್ನು ಮುಟ್ಟುತ್ತೆ ಅಂತಂದರೆ ಅಲ್ಲಿ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಕೂಡ ನಾವು ಕಳ್ಕೊತೀವಿ. ಎವ್ರಿಥಿಂಗ್ ರಿಲೇಟೆಡ್ ಟು ದ ಸೆಲ್ಫ್ ನಾವು ಕಳ್ಕೊತೀವಿ. ಸೊ ಆ ಸ್ಥಿತಿಯಲ್ಲಿ ನಾವು ಒಂದು ಶರಣಾಗತಿಯ ಪರಮ ಸ್ಥಿತಿಯಲ್ಲಿ ಬಂದಿರ್ತೀವಿ. ನಾವು ನಮ್ಮ ಬಾಬೂಜಿ ಮಹಾರಾಜರು ಇದಕ್ಕೆ ಒಂದು ಫನಾ ಸ್ಥಿತಿ ಅಂತೇನು ಹೇಳಿರ್ತೀವಲ್ಲ, ಆ ಸ್ಥಿತಿಗೆ ಬಂದು ಮುಟ್ಟಿರ್ತೀವಿ. ಕೊನೆಯ ಒಂದು 7 ವರ್ತುಲಗಳು ಏನಿದಾವಲ್ಲ, ಅದು ಕೇಂದ್ರ ಮಂಡಲದ ವರ್ತುಲಗಳು ಅಂಥೇಳಿ ಅವರು ವರ್ಣಿಸ್ತಾರೆ. ಸೊ ಈ ಕೇಂದ್ರ ಮಂಡಲದ ವರ್ತುಲಗಳು ಏನು ಅಂತಂದರೆ ಅವು ಪ್ಯೂರೆಸ್ಟ್, ಅಂದರೆ ಅದು ಕಾನ್ಷಿಯಸ್ನೆಸ್ ಸ್ಟೇಟ್ ಕೂಡ ದಾಟಿ ಆಚೆಗಿರುವಂತಹ ಸ್ಥಿತಿಗಳು ಅವೆಲ್ಲ. ಸೊ ಅದು ನಾವು ದಾಟ್ತಾ ಮುಂದೆ ಹೋದಾಗ ಸೆಂಟರ್ ಅಂತೇನು ಹೇಳ್ತೀವಲ್ಲ, ಅದರ ಕಡೆಗೆ ನಮ್ಮ ಒಂದು ಅವ್ರು ಹೇಳುವ ಪ್ರಕಾರ ಸ್ವಿಮ್ಮಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಹೇಳ್ತಾರೆ ಅವರು. ಅಂದರೆ ಅದು ಒಂದು ಅನಂತದ ಕಡೆಗೆ ಹೋದ ಹಾಗೆ. ಅದು ನಾವು ಎಷ್ಟರ ಮಟ್ಟಿಗೆ ನಾವು ಆ ಸೆಂಟರ್ ಕಡೆ ಹೋಗ್ತೀವೋ ಅಷ್ಟರ ಮಟ್ಟಿಗೆ ನಾವು ಸೂಕ್ಷ್ಮರಾಗ್ತಾ ಹೋಗ್ತೀವೋ, ಅದಕ್ಕೆ ಕೊನೆ ಅಂತಿಲ್ಲ. ಸೊ ದ್ಯಾಟ್ ಈಸ್ ದ ಅಲ್ಟಿಮೇಟ್ ಸ್ಟೇಟ್ ಆಫ್ ಅವರ್ ವಾಟ್ ಶಲ್ ವಿ ಸೇ ಶುಡ್ ಬಿ ಅವರ್ ಸ್ಟೇಟ್ ಆಫ್ ಎಕ್ಸಿಸ್ಟೆನ್ಸ್. ಕೊನೆಗೆ ಲಾಸ್ಟಿಗೆ ನಾವು ಹೋಗಿ ಮುಟ್ಟಬೇಕಾಗಿರುವಂತಹ ಸ್ಥಿತಿ ಅದು, ಸೃಷ್ಟಿಯ ಮುಂಚೆ ಇರುವಂತಹ ಸ್ಥಿತಿ. ಇದನ್ನು ಬಾಬೂಜಿ ಮಹಾರಾಜರು ಒಂದು ಚಿತ್ರೀಕರಣದ ಮೂಲಕ ನಮ್ಗೆ ಅರ್ಥ ಆಗಲಿ ಅಂತೇಳಿ ತೋರಿಸಿದ್ದಾರೆ. ಸೊ ಆ ಸೆಂಟರ್ ಅಂತ ನಾವೇನು ಕರಿತೀವಲ್ಲ, ಅದು ಶೂನ್ಯದ ಸ್ಥಿತಿ, ನಾವು ಝೀರೋ ಅಂತ ಏನೇನು ಹೇಳ್ತೀವಲ್ಲ, ಅದು ನಮ್ಮ ಜೀವನದ ಗುರಿಯಾಗಿರಬೇಕು. ಅಲ್ಲಿ ಹೋಗಿ ಮುಟ್ಟೋದು ನಮ್ಮ ಜೀವನದ ಗುರಿಯಾಗಿರಬೇಕು. ದ್ಯಾಟ್ ಇಸ್ ದ ಗೋಲ್ ಆಫ್ ಲೈಫ್. ಜೀವನದ ಗುರಿ ಬಗ್ಗೆ ಬಾಬೂಜಿಯವರು ವಿಸ್ಪರ್ಸಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಶುಕ್ರವಾರ ಜನವರಿ 14, 2000 ಬೆಳಗ್ಗೆ 8 ಗಂಟೆ.
ನೀವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದುದೇನೆಂದರೆ ಎಲ್ಲವೂ ಕೃಪೆಯೇ. ಜೀವನವೆಂಬ ವಾಸ್ತವವೂ ಕೃಪೆಯೇ. ನೀವು ಅನುಭವಿಸಲೇಬೇಕಾದ ಎಲ್ಲ ಸಂಕಟಗಳು ನಿಮ್ಮ ಪ್ರಗತಿಗೆ ಸೋಪಾನವಾಗಿವೆ. ಸುಖ ದುಃಖಗಳು ಈ ಬೃಹತ್ ಯೋಜನೆಯ ಭಾಗವಾಗಿವೆ ಮತ್ತು ನಿಮ್ಮ ಪ್ರಗತಿಯ ಸಾಧನ ನಿಮ್ಮ ಕೈಯಲ್ಲೇ ಇದೆ. ಪರೀಕ್ಷೆಗಳನ್ನು ಕೃತಜ್ಞತೆಯಿಂದ ಸ್ವೀಕರಿಸುವುದು ಬಹುದೊಡ್ಡ ಘನತೆ. ಇದನ್ನು ಒಪ್ಪಿಕೊಳ್ಳುವುದು ನಿಮಗೆ ಕಷ್ಟವಾಗಬಹುದು. ನಾವು ಸಂತರೇನಲ್ಲ, ಇದರಿಂದ ನಮಗೇನು ಲಾಭವಿಲ್ಲ ಎಂದು ನೀವು ಹೇಳಬಹುದು. ಈ ಸತ್ಯವಾಕ್ಯಗಳು ನಿಮ್ಮ ತಿಳುವಳಿಕೆಗೆ ಮೀರಿದ್ದಾದರೂ ನಿಮ್ಮ ಯಾತ್ರೆಯ ಯಾವುದೋ ಘಟ್ಟದಲ್ಲಿ, ಇದೇ ಜನ್ಮದಲ್ಲಿ ಅಥವಾ ಮತ್ತೊಂದರಲ್ಲಿ ಈ ತರ್ಕ ನಿಮ್ಮ ಅರಿವಿಗೆ ಬರುತ್ತದೆ. ಆಗ ನೀವು ಅದನ್ನು ಸಂಪೂರ್ಣವಾಗಿ ಅನುಸರಿಸುತ್ತೀರಿ. ತಮ್ಮ ಜೀವನ ಪರ್ಯಂತ ಮನುಷ್ಯರು ಸಂತೋಷ, ಶಾಂತಿ, ನಿಶ್ಚಿಂತ ಜೀವನದ ಹುಡುಕಾಟದಲ್ಲಿರುತ್ತಾರೆ. ಅದು ಸುಂದರ ಕಥೆಯಂತಿದ್ದು ತಾಯಂದಿರು ಮಕ್ಕಳಿಗೆ ಹೇಳುವ, ದುಷ್ಟರನ್ನು ಕಷ್ಟಗಳನ್ನು ದೂರಗಳಿಸಲು ಏನನ್ನು ಬೇಕಾದರೂ ಮಾಡುವ ಕಿನ್ನರ ಲೋಕದ ಕಥೆಯಂತಿರುತ್ತದೆ. ನಿಮ್ಮದೇ ಕಥೆಯನ್ನು ಬರೆಯುವುದು ನಿಮ್ಮ ಕೈಯಲ್ಲಿದೆ. ಬಂಧ ಮುಕ್ತರಾಗಿ ನಿರ್ವಾಣವನ್ನು ಪಡೆದು ನಿಮ್ಮ ಗುರುವಿನ ಸಂತುಷ್ಟ ಜೀವಿಗಳಾಗಬೇಕೆಂಬ ನಿಜವಾದ ಇಚ್ಛೆಯನ್ನು ಹೊತ್ತು ದಾಪುಗಾಲಿನೊಂದಿಗೆ ಮುನ್ನಡೆಯುವ ಸುಂದರ ಕಥೆಯದು. ಬಾಬೂಜಿ. ನಮ್ಮ ಸಹಜ ಮಾರ್ಗ ಪ್ರಾರ್ಥನೆಯಲ್ಲಿಯೇ ಜೀವನದ ಗುರಿ ಅಡಕವಾಗಿದೆ. ನಾವು ಈ ಸಂಚಿಕೆಯನ್ನು ಶುರು ಮಾಡಿದಾಗ ತುಂಬ ಇಂಟ್ರೆಸ್ಟ್ ಬಂತು. ಯಾಕಂದರೆ ಎಷ್ಟೊಂದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ನನಗಂತೂ ತುಂಬಾ ಉಪಯೋಗ ಆಗಿದೆ. ಯಾಕಂದರೆ ಈ ಬುದ್ಧನ ಜೀವನ ಸ್ಟೋರಿ ಆಗಲಿ ಅಥವಾ ಈ ಕಥೋಪನಿಷತ್ತು ಆಗಲಿ, ನನಗೆ ಕಥೋಪನಿಷತ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಟ್ ಇಟ್ ಈಸ್ ಸೋ ಡೀಪ್ ಅಂತಂದ್ಬಿಟ್ಟು ಈ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅರ್ಥ ಆಯಿತು. ಇದರಿಂದ ನನಗಂತೂ ತುಂಬ ಇಟ್ ವಾಸ್ ಲೈಕ್ ಅನ್ ಐ ಓಪನಿಂಗ್. ನಿಮಗೂ ಸಹ ಇದು ತುಂಬ ಉಪಯೋಗ ಆಗತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ಬಾಬೂಜಿ ಮಹಾರಾಜರ ದೃಷ್ಟಿಕೋನ, ಜೀವನದ ಗುರಿ ಏನಿರಬೇಕು ಅಂತ ಅವರೇನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ ಸತ್ಯೋದಯ ಎಷ್ಟೋ ಸಲ ಓದಿದ್ದೀವಿ. ಆದರೆ ಈ ಪೂರ್ವ ಸಿದ್ಧತೆ ಸಮಯದಲ್ಲಿ ಅದೊಂದು ಎಷ್ಟು ಕ್ಲಿಯರ್ ಆಗಿ ಕಂಡು ಬಂತು ಅಂತಂದರೆ ನಿಜವಾಗ್ಲೂ ಅದು ಒಂದು ರೀತಿ ನಮಗೊಂದು ಅವೇಕ್ನಿಂಗ್ ಥರನೇ ಇತ್ತು. ಅದು ಇಟ್ ಇಸ್ ಟ್ರೂ. ನನಗೂ ಸಹಿತ ನಾನು ಎಷ್ಟು ಸತಿ ರಿಯಾಲಿಟಿ ಡಾನ್ ಓದಿದ್ದೀನಿ, ಬಟ್ ಇವಾಗ ಓದ್ಬೇಕಾದ್ರೆ ಇಟ್ ಶೋಸ್ ಅ ಡಿಫ್ರೆಂಟ್ ಹೊಸ ದೃಷ್ಟಿ. ಇದುವರೆಗೂ ನೀವೆಲ್ಲರೂ ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.